ಈಗ ಇಲ್ಲ, ಈಗ ಇಲ್ಲಿ ಜಾತೀಯತೆ ಇಲ್ಲ, ಈಗ ಎಲ್ಲ ಸಮಾನರು. ಆಗಲಿ ರಾಮ ಮಂದಿರಕ್ಕೆ ದಲಿತರು ಅರ್ಚಕರಾಗಲಿ, ಆವಾಗ ಕೊರಳು ಪಟ್ಟಿ ಹಿಡಿದು ಮೀಸಲಾತಿನ ತೆಗ್ಸನಂತೆ. ಯಾರು ಮೀಸಲಾತಿ ವಿರೋಧಿಗಳಿದಾರೋ ಅವರ ಜಾತಿಗಳಲ್ಲೂ ಕೂಡ ಅವ್ರ ಮನೆಗಳಲ್ಲೂ ಕೂಡ ಒಬ್ಬರೊಬ್ಬ ದೇವದಾಸಿನ ಮಾಡಿಬಿಡ್ಲಿ, ಬರೀ 10 ವರ್ಷಕ್ಕೆ ಸಾಕು. ಮತ್ತೆ ಯಾವುದೇ ಸಮುದಾಯದ ಎಲ್ಲ ಸಮುದಾಯದಲ್ಲಿರುವ ಮಹಿಳೆಯರು ಕೂಡ ದಲಿತರೆ. ಮತ್ತೆ ಎಲ್ಲರಿಗೂ ಅವಕಾಶ ಕರೆಕ್ಟಾಗಿ ಎಜುಕೇಶನ್ ಸಿಗ್ತಾ ಇದೆ, ಫ್ರೀ ಅಕ್ಕಿ ಕೊಡ್ತಾ ಇದೀವಿ, ಉಚಿತವಾಗಿ ವೈದ್ಯಕೀಯ ಶಿಕ್ಷಣ ಎಲ್ಲ ಹೇಳೋರೆ ಕಪಾಳಕ್ಕೆ ಹೊಡೆದು ಕರ್ಕೊಂಡೋಗಿ ತೋರಿಸ್ತೀವಿ ನಾವು. ಅದೇ ಯಾವಾಗ 10% ಮೀಸಲಾತಿಯನ್ನು EWS ಅಂತ ಕೊಟ್ಟರು, ಅಲ್ಲಿಗೆ ಮೀಸಲಾತಿಯ ಕಾನ್ಸೆಪ್ಟೇ ಸತ್ತೋಯ್ತು. ಬ್ರಾಹ್ಮಣನ ಮಾತು ನಾವು ಬ್ರಾಹ್ಮಣನ ಮಾತುಗಳನ್ನಾಗೆ ನಾವು ನೋಡಿದ್ದಿದ್ರೆ, ಇಂದಿನ ಚಾತುರ್ವರ್ಣ ವ್ಯವಸ್ಥೆಯನ್ನು ನಾವು ಅರ್ಥ ಮಾಡ್ಕೊಂಡಿದ್ರೆ, ಶೂದ್ರ ಹುಡುಗರು ಇವತ್ತು ದಾರಿ ತಪ್ಪಬೇಕಾಗಿರೋ ಅನಿವಾರ್ಯತೆ ಬರ್ತಾ ಇರಲಿಲ್ಲ. ಅಲ್ಲಿ ತಮ್ಮ ಅಕ್ಕನ ಜೊತೆಗೆ ಸೆಕ್ಸ್ ಮಾಡಿಸ್ತಾರೆ ಓಪನ್ ಆಗಿ. ಪ್ರಿಯ ವೀಕ್ಷಕರೇ, ಪೀಪಲ್ ಟಿವಿಯ ಮತ್ತೊಂದು ಪಾಡ್ಕಾಸ್ಟ್ಗೆ ತಮಗೆಲ್ಲ ಸ್ವಾಗತ. ಇತ್ತೀಚೆಗಷ್ಟೇ ಮೀಸಲಾತಿ ಹಟಾವೋ ಆಂದೋಲನ ದೇಶದಾದ್ಯಂತ ಬಹಳ ದೊಡ್ಡ ಮಟ್ಟದ ಚರ್ಚೆ ಶುರುವಾಗಿದೆ. ಏನು ದೆಹಲಿಯಲ್ಲಿ CJP ಪಾರ್ಟಿಯಿಂದ, ಅಂದರೆ ಯೂತ್ಸ್ಗಳಿಂದ, ಈ ದೇಶದ ಯುವಜನರಿಂದ ನೀಟ್ ವಿರುದ್ಧ ಹೋರಾಟ ಆರಂಭ ಆಯಿತೋ ಮತ್ತು ಅದರಲ್ಲಿ ಅವರು ಜಯವನ್ನು ಕೂಡ ಸಾಧಿಸಿದರು. ಅದನ್ನು ಸಹಿಸದ ಕೆಲವು ಮತ್ತೊಂದು ವರ್ಗ, ಮತ್ತೊಂದು ಯುವ ಸಮುದಾಯ ಅಥವಾ ಮತ್ತೊಂದು ಸಿದ್ಧಾಂತದ ಯುವ ಸಮುದಾಯ ಮೀಸಲಾತಿ ಹಟಾವೋ ಆಂದೋಲನವನ್ನು ಶುರು ಮಾಡಿದೆ. ಆದರೆ ಈ ಮೀಸಲಾತಿ ಸ್ವತಂತ್ರ ಸಿಕ್ಕ ಇಷ್ಟು ವರ್ಷಗಳ ನಂತರವೂ ಇನ್ನೂ ಕಂಟಿನ್ಯೂ ಆಗಬೇಕಾ? ಯಾರಿಗೆಲ್ಲ ಮೀಸಲಾತಿ ಸಿಗ್ತಾ ಇದೆ? ಯಾಕಾಗಿ ಕೊಡ್ತಾ ಇದ್ದಾರೆ? ಇದರಿಂದ ಈ ದೇಶದ ಪ್ರತಿಭಾವಂತರಿಗೆ ಅನ್ಯಾಯವಾಗ್ತಿದೆಯಾ? ಈ ಎಲ್ಲ ವಿಚಾರಗಳ ಕುರಿತು ಇವತ್ತಿನ ಈ ಪಾಡ್ಕಾಸ್ಟಲ್ಲಿ ಮಾತಾಡ್ತಾ ಹೋಗೋಣ. ನಮ್ಮ ಜೊತೆಗಿದ್ದಾರೆ ಯುವ ಪತ್ರಕರ್ತ ಉಮರ್ ಫಾರೂಕ್, ಅವರು ಲೇಖಕರು ಕೂಡ. ನಮಸ್ಕಾರ ಉಮರ್. ಸರ್, ಈ ಮೀಸಲಾತಿ ಹಟಾವೋ ಆಂದೋಲನ ಶುರು ಆಯ್ತಲ್ಲ, ಈ ಆಂದೋಲನ CJP ಹೋರಾಟದ ಒಂದು ಪ್ರತಿಕ್ರಿಯಾತ್ಮಕವಾಗಿ ಆರಂಭ ಆಯಿತು. ನಿಜಕ್ಕೂ ಈ ಆಂದೋಲನ ಈ ಸಮಯದಲ್ಲಿ ಬೇಕಿತ್ತಾ? ಇದು ಅವ್ರಿಗೆ ಬೇಕಾಗಿತ್ತು. ಆ್ಯಕ್ಚುಲಿ ದೇಶಕ್ಕೆ ಬೇಕಾಗಿರೋ ಹೋರಾಟ ಏನಲ್ಲ, ಇದು ಅವಶ್ಯಕತೆ ಇರಲಿಲ್ಲ ಇದ್ರದ್ದು. ಬಟ್ ಏನಂದರೆ, ಒಂದು ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಆ್ಯಂಟಿ ಇನ್ಕಂಬನ್ಸಿ ಶುರುವಾಯಿತು CJP ಪ್ರೊಟೆಸ್ಟಿಂದ. ನೀಟಲ್ಲಿ ಆಗಿರ್ತಕ್ಕಂಥ ಹಗರಣದಿಂದಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ದೊಡ್ಡ ವ್ಯಾಪಕ ಆಕ್ರೋಶ ದೇಶಾದ್ಯಂತ ಶುರುವಾಗೋಯಿತು. ಹೀಗಾಗಿ ಅದನ್ನು ಮರೆಮಾಚೋದಕ್ಕೆ ಈಗ ಮೀಸಲಾತಿ ಹಟಾವೋ ಆಂದೋಲನವನ್ನು ಶುರು ಮಾಡಿದ್ದಾರೆ. ಆನ್ಲೈನಲ್ಲಿ, ಅದು ಬೀದಿ ಬಂಧನ ಮಾಡಿಲ್ಲ. ಈಗ ಮೀಸಲಾತಿ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ? ಯಾಕಂದರೆ ಮೀಸಲಾತಿಯಿಂದ ಭಾಳಷ್ಟು ಪ್ರತಿಭಾವಂತರಿಗೆ ಅನ್ಯಾಯ ಆಗ್ತಿದೆ ಅನ್ನೋದು ಒಂದು ಆರೋಪ. ಇದು ಆ್ಯಕ್ಚುಲಿ ಸೆನ್ಸಿಟಿವ್ ವಿಚಾರನೆ. ಮೀಸಲಾತಿಯಿಂದ ಯಾರೋ 60% ತಗೊಳ್ಳೋ ದಲಿತ ವ್ಯಕ್ತಿ ಟೀಚರ್ ಆಗಿಬಿಡ್ತಾನೆ, 90% ತಗೊಳ್ಳೋ ಬ್ರಾಹ್ಮಿನ್ಸು. ಇತ್ತೀಚೆಗೆ ಟ್ರೋಲ್ ಆಗ್ತಿರೋದು 35% ಇದ್ದವರು ಕೂಡ ಟೀಚರ್ ಆಗಿಬಿಡ್ತಾರೆ ಅಂತ. ಈ ಥರ ಎಲ್ಲ ವಿಚಾರಗಳು ಡಿಸ್ಕಷನ್ ಆಗ್ತಾ ಇರ್ತವೆ. ನನ್ನ ಜೊತೆಗೆ ನಡೆದಿರೋಂಥ ಒಂದು ಉದಾಹರಣೆ ಹೇಳ್ಬಿಡ್ತೀನಿ. ನಮ್ಮೂರಲ್ಲಿ ನನ್ನ ಸ್ನೇಹಿತ, ಬಾಲ್ಯ ಸ್ನೇಹಿತ, ನಾವು ಸ್ಕೂಲಲ್ಲೇ ಓದ್ಕೊಂಬಂದಿರೋರು. ಅದು ಸ್ವಲ್ಪ ಲಿಂಗಾಯತ್ ಕಮ್ಯುನಿಟಿ ಅಂತ ಅಂದ್ಕೊಳ್ಳಿ. ನಮ್ಮ ಕಡೆ ಸ್ವಾಮಿಗಳು ಐನವರು ಅಂತ ಹೇಳ್ತಾರೆ. ನಮ್ಮ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಅವನು. ಆತ ಬಂದು ಹಿಂಗೆ ಕೇಳ್ದ, ಈಗೇನೋ ಪೊಲೀಸ್ ಎಕ್ಸಾಮು ಈ ಟೀಚರ್ದೆಲ್ಲ ಕಾಲ್ಫಾರ್ಮ್ ಆಗಿದ್ದಾವಲ್ಲ ಗೌರ್ಮೆಂಟಿಂದ, ಸರ್ಕಾರಿ ಶಿಕ್ಷಕದ, ಅದು ಕೇಳ್ದ. ಇಲ್ಲ, ಈ ಥರ ಎಲ್ಲ ದಲಿತರು ಈಗ ಉದ್ಧಾರ ಆಗಿಬಿಟ್ಟಿದ್ದಾರೆ, ತುಂಬ ಶ್ರೀಮಂತರಾಗ್ಬಿಟ್ಟಿದ್ದಾರೆ, ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೆಲಸ ತಗೊಂಡಿದ್ದಾರೆ. ನಾವು ನೋಡಿ ಈಗ ಹೇಗಿದ್ದೀವಿ, ನಮಗಿನ್ನೂ ತಿನ್ನೋಕೆ ಅನ್ನ ಇಲ್ದಿರೋಷ್ಟು ನಾವು ಬಡವರಾಗಿದ್ದೀವಿ. ಮತ್ತು ಯಾಕೆ ಬೇಕು ಮೀಸಲಾತಿ, ರಿಸರ್ವೇಷನ್ ಯಾಕೆ ಬೇಕು ಅವ್ರಿಗೆಲ್ಲ, ಇನ್ನೂ ಯಾಕೆ ನಾವು ಪ್ರಿಯಾರಿಟಿ ಕೊಡಬೇಕು ಸರ್ಕಾರ ಅಂತೆಲ್ಲ ಪ್ರಶ್ನೆ ಮಾಡಿದೆ. ಯಾವ ಕಮ್ಯುನಿಟಿಯವನು? ಅದು ಲಿಂಗಾಯತ, ಐನೂರು ಅಂತ ಹೇಳ್ತಾರೆ. ಅದಕ್ಕೆ ನಾನು ಕೇಳಿದೆ ಒಂದೇ ಸಿಂಪಲ್ ಕ್ವಶನ್ನು. ಈಗ ನಾವು ಸಾವಿರಾರು ವರ್ಷಗಳಿಂದ ಸರ್, ಏನು ಒಂದು 10 ಅಲ್ಲ 20 ಅಲ್ಲ 100 ಅಲ್ಲ, ಸಾವಿರಾರು ವರ್ಷಗಳಿಂದ ನಿರ್ದಿಷ್ಟ ಸಮುದಾಯಗಳನ್ನು ಗುರಿಯಾಗಿಸ್ಕೊಂಡು ಅವ್ರ ಮೇಲೆ ದಬ್ಬಾಳಿಕೆ ಮಾಡಿಕೊಂಡು ನಮ್ಮ ಸಮಾಜ ಬಂದಿದೆ, ಈಗಲೂ ಇದೆ. ಈಗಲೂ ಈ ಮೀಸಲಾತಿ ಹಟಾವೋ ಅಂತ ಹೇಳೋರು ಎದೆ ಮುಟ್ಕೊಂಡು ಹೇಳ್ಬಿಡ್ಲಿ, ಈಗ ಇಲ್ಲ, ಈಗ ಇಲ್ಲಿ ಜಾತೀಯತೆ ಇಲ್ಲ, ಈಗ ಎಲ್ಲ ಸಮಾನರು, ಮತ್ತೆ ಎಲ್ಲರಿಗೂ ಅವಕಾಶ ಕರೆಕ್ಟಾಗಿ ಎಜುಕೇಶನ್ ಸಿಗ್ತಾ ಇದೆ, ಫ್ರೀ ಅಕ್ಕಿ ಕೊಡ್ತಾ ಇದೀವಿ, ಉಚಿತವಾಗಿ ವೈದ್ಯಕೀಯ ಶಿಕ್ಷಣ ಎಲ್ಲ ಹೇಳೋರೆ ಕಪಾಳಕ್ಕೆ ಹೊಡೆದು ಕರ್ಕೊಂಡೋಗಿ ತೋರಿಸ್ತೀವಿ ನಾವು. ಹೌದಾ? ಏನು ಯಾವ ರೀತಿ ಇನ್ನೂ ಜಾತಿ ಪದ್ಧತಿ ಜೀವಂತ ಆಗಿದೆ ಅಂತ. ಇವತ್ತಿಗೂ ಹಳ್ಳಿಗಳಲ್ಲಿ ದೇವದಾಸಿ ಪದ್ಧತಿ ಇದೆ. ಅದರಂಥ ವರ್ಸ್ಟ್ ನನಗೆ ಈ ಏನು ಅಸ್ಪೃಶ್ಯ ಸಮುದಾಯಗಳಲ್ಲಿ ಏನು ಪದ್ಧತಿಗಳನ್ನು ಹೇರಿದ್ದಾರೆ, ಅದರಲ್ಲಿ ವರ್ಸ್ಟ್ ಅಂತ ಅನ್ಸೋದು ದೇವದಾಸಿ ಪದ್ಧತಿ. ಆ ಪದ್ಧತಿ ಕೂಡ ಇನ್ನೂ ಜೀವಂತವಾಗಿದೆ. ತೋರಿಸ್ಬೇಕಾ ಇವ್ರಿಗೆ? ಹೆಣ್ಮಕ್ಳು ಹೊಟ್ಟೆಪಾಡಿಗಾಗಿ ಮಾಡೋದು, ಅದನ್ನ ಹೇಳಿದ್ರು. ಯಾರು ಹೊಟ್ಟೆಪಾಡಿಗೋಸ್ಕರ ಮಾಡೋದು? ದೇವ್ರ ಹೆಸರಲ್ಲಿ ಹೊಟ್ಟೆಪಾಡಿಗೋಸ್ಕರ, ಅವ್ರು ಹೊಟ್ಟೆಪಾಡಿಗೋಸ್ಕರ ದೇವದಾಸಿ ಆಗಿ ಅಂತ ಹೇಳ್ತಾರ. ಹಿಂದಿನಿಂದ ಮಾಡ್ಕೊಂಡು ಬಂದಿದ್ದಾರೆ.
ಈ ಚಾತುರ್ವರ್ಣ ವ್ಯವಸ್ಥೆಯಲ್ಲಿ ಅದು ಬಂದಿದೆ ದೇವದಾಸಿ ಪದ್ಧತಿ ಅಂತ. ಅವ್ರಿಗೇನು ಹುಟ್ಟಿನ ದೇವದಾಸಿ ಪದ್ಧತಿ ಹೊಟ್ಟೆಪಾಡ್ಗೋಸ್ಕಂತ ಹೇಳ್ತೀರಾ ನೀವು? ದೇವದಾಸಿ ಅದು ಮಾಡೋರ್ನ ಯಾವಾಗ ಚಿಕ್ಕವ್ರು ಇರುವಾಗಲೇ ಹೆಣ್ಮಕ್ಳನ್ನ ಮಾಡಿಬಿಡ್ತಾರೆ. ಏನು ದೊಡ್ಡವರಾದ್ಮೇಲೆ ತಿಳುವಳಿಕೆ ಎಲ್ಲ ಬಂದಮೇಲೆ ನಾನು ಏನು ಆಗಬೇಕು ಏನು ಆಗಬಾರ್ದು ಅಂತ ಯೋಚನೆ ಮಾಡಾಗೋದು ಬೇರೆ. ಅದು ಈ ದೇವದಾಸಿ ಅನ್ನೋದು ಹುಟ್ಟಿದಾಗಿಂದನೇ ಶುರು ಮಾಡಿಬಿಡ್ತಾರೆ. ಈ ಮಗು ದೇವದಾಸಿ ಅಂತ ಹೇಳಿ ಯಾವುದೋ ಒಂದು ದೇವ್ರಿಗೆ ಬಿಟ್ಟಿದ್ದೀವಿ ಅಂತೇಳಿ ಇದ್ರಂತ ನಾಚಿಗೆಟ್ಟಿರೋ ಇನ್ನೊಂದು ವಿಷಯ ನಮಗೆ ನಾವು ತಲೆ ತಗ್ಗಿಸ್ಬೇಕಲ್ಲ ಇದನ್ನೆಲ್ಲ ನೋಡಿಕೊಂಡು. ಈಗ ಈ ಬಂಡ್ರು ಇವರೆಲ್ಲ ಯಾರು ಮೀಸಲಾತಿ ವಿರೋಧಿಗಳು ಹೋರಾಟ ಮಾಡ್ತಾ ಇದ್ದಾರಲ್ಲ, ಅವ್ರಿಗೆಲ್ಲ ಬೆನ್ನು ಮೂಳೆ ಗಟ್ಟಿ ಇದ್ದರೆ ಬಂದು ಇದ್ರ ಬಗ್ಗೆ ಮಾತಾಡಿದಾರೆ ಅವ್ರು ಯಾವತ್ತಾದರೂ? ಅವ್ರೇನು ಬಾಯಲ್ಲನ್ನು ಕಡುಬಿಟ್ಕೊಂಡು ಕೂತ್ಕೊಂಡಿರ್ತಾರ ಇಂಥ ಹೊತ್ತಲ್ಲಿ ಇಂಥ ಘಟನೆಗಳು ನಡೀಬೇಕಾದ್ರೆ? ಇಲ್ಲ, ನಾನು ಇವಾಗ ಬಂದ್ಬಿಡ್ತೀನಿ ಅಲ್ಲಿಗೆ. ನಾನು ಅದೇ ಕೇಳಿದೆ, ಈಗ ಇನ್ನೂ ಯಾಕೆ ಬೇಕು ಮೀಸಲಾತಿ ಅಂತಂದಾಗ ನಾನು ಕೇಳಿರೋದು ಅದೇ, ಏನು ಸಾವಿರಾರು ವರ್ಷಗಳಿಂದ ಅವರು ಇದಕ್ಕೆ ದೇವದಾಸಿ ಅಂತ ನಾವು ದಬ್ಬಾಳಿಕೆ ಮಾಡಿದ್ದೀವಿ. ಅವ್ರನ್ನ ನಮ್ಮ ಮನೆ ಒಳಗಡೆ ಬಿಟ್ಕೊಂಡಿಲ್ಲ, ನಾವು ಅವರಿಗೆ ನಮ್ಮ ಮನೆ ಹತ್ರಕ್ಕೂ ಬಿಟ್ಕೊಂಡಿಲ್ಲ, ಅವ್ರನ್ನ ಓಡಾಡೋದಕ್ಕೂ ಕಷ್ಟ ಅನ್ನೋ ರೀತಿ ಮಾಡಿದ್ದೀವಿ. ನಾವು ಅವರಿಗೆ ಬೊಗ್ಸೆಯಲ್ಲಿ ನೀರು ಹಾಕಿದ್ದೀವಿ, ಒಂದು ಮನುಷ್ಯ ಅಲ್ಲ ಅನ್ನೋ ರೀತಿಯೂ ನಾವು ಟ್ರೀಟ್ ಮಾಡ್ಕೊಂಡು ಬಂದಿದ್ದೀವಿ ಸಾವಿರಾರು ವರ್ಷಗಳಿಂದ. ಮೀಸಲಾತಿ ಬೇಡ ಅನ್ನೋದಾದರೆ ನಾವು ಯಾರು ದಬ್ಬಾಳಿಕೆ ಮಾಡಿದ್ದೀವಲ್ಲ, ಒಂದು 10 ವರ್ಷ, ಜಾಸ್ತಿ ಬೇಡವೇ ಬೇಡ, ಬರೀ 10 ವರ್ಷ ಅವ್ರೇನು ಶೋಷಿತ ಸಮುದಾಯಗಳು, ಅಸ್ಪೃಶ್ಯ ಸಮುದಾಯಗಳು ಏನು ಕಷ್ಟಗಳನ್ನು ಅನುಭವಿಸ್ಕೊಂಡು ಬಂದಿದ್ದಾರೆ ಈ ತನಕನೂ, ನಾವೆಲ್ಲ ಸೇರ್ಕೊಂಡು ಒಂದು 10 ವರ್ಷ ಅನುಭವಿಸ್ಕೊಂಡ್ಬಿಡೋಣ. ನಾವು ಮಲವರನ್ನ ನಮ್ಮ ಮನೆಗಳಲ್ಲೂ ಇನ್ನು ನಮ್ಮ ಜಾತಿಗಳಲ್ಲೂ ದೇವದಾಸಿಯರಾಗಲಿ. ತಪ್ಪಿದೆಯಾ ಇದರಲ್ಲಿ? ನಾನೆಲ್ಲ ಸಮಸ್ತ ಮಹಿಳಾ ಸಮುದಾಯಕ್ಕೆ ಒಂದು ಕ್ಷಮೆ ಮಾತನ್ನು ಹೇಳ್ತಾ ಇದ್ದೀನಿ. ಯಾರು ಮೀಸಲಾತಿ ವಿರೋಧಿಗಳಿದಾರೋ ಅವರ ಜಾತಿಗಳಲ್ಲೂ ಕೂಡ ಅವ್ರ ಮನೆಗಳಲ್ಲೂ ಕೂಡ ಒಬ್ಬರೊಬ್ಬ ದೇವದಾಸಿನ ಮಾಡಿಬಿಡ್ಲಿ, ಬರೀ 10 ವರ್ಷಕ್ಕೆ ಸಾಕು. ಆವಾಗ ಕೊರಲ್ಪಟ್ಟಿ ಹಿಡಿದು ಮೀಸಲಾತಿನ ತೆಗ್ಸನಂತೆ. ಅಲ್ಲ, ಈಗ ನಾವು ಮತ್ತೆ ಯಾವುದೇ ಸಮುದಾಯದ ಎಲ್ಲ ಸಮುದಾಯದಲ್ಲಿರುವ ಮಹಿಳೆಯರು ಕೂಡ ದಲಿತರೇ. ಯಾವುದೇ ಸಮುದಾಯದ ಮಹಿಳೆಯರನ್ನ ಟಾರ್ಗೆಟ್ ಮಾಡೋ ಬದಲು ಓಕೆ, ಈಗ ಅವ್ರ ಪ್ರಶ್ನೆ ಏನಪ್ಪ ಅಂತಂದರೆ, ಒಬ್ಬನು ಇಲ್ಲೂ 50-60% ತೆಗೆದುಕೊಂಡ ವಿದ್ಯಾರ್ಥಿ ಇದ್ದಾನೆ. ಅಲ್ಲ, ನಾನೀಗ ಅದೇ ಹೇಳಕ್ ಬಂದೆ ಸರ್. ಈಗ ಮೀಸಲಾತಿ ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಬಿಡೋಣ ಫಸ್ಟು. ಮೀಸಲಾತಿ ಅನ್ನೋದು ನಾವು ಬಡವರು, ನಾವು ಶ್ರೀಮಂತರು ಅನ್ನೋ ಕಾರಣಕ್ಕೆ ಇರೋದಲ್ಲ. ನಾವಿಲ್ಲಿ ಜಾತಿ ಕಾರಣಕ್ಕಾಗಿ ನಾವು ತುಳಿತಕ್ಕೊಳಗಾಗಿದ್ದೀವಿ ಅನ್ನೋ ಕಾರಣಕ್ಕೆ ಇರೋ ಒಂದು ಸಾಮಾಜಿಕ ಅಸಮಾನತೆ ಹೋಗಲಾಡ್ಸಕ್ಕಿರುವಂತ ಒಂದು ಕಾನ್ಸೆಪ್ಟ್ ಅದು ಮೀಸಲಾತಿ ಅನ್ನೋದು. ಅಲ್ಲ, ಅದು ಎಷ್ಟು ವರ್ಷ ಅದು? ಈಗ ಆಲ್ರೆಡಿ ತಗೊಂಬ 70 ವರ್ಷ. ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಇವತ್ತು ಇನ್ನೂ ನೀವು ದೇವಸ್ಥಾನಗಳಲ್ಲಿ ದಲಿತರಿಗೆ ಇಂಥ ದೇವಸ್ಥಾನದಲ್ಲಿ ನಿಮ್ಗೆ 1000 ತೋರಿಸ್ತೀನಿ ನಾನು. ಯಾವುದೊಂದು ಯಾಕೆ ಸರ್ ಹೇಳಿ ನಾನು. ಇತ್ತೀಚೆಗೆ ನೀವು ನನ್ನ ಬಾಗಲಕೋಟೆ ಡಿಸ್ಟಿಕ್ಕಿಗೆ ಬಂದರೆ, ನನ್ನ ಡಿಸ್ಟಿಕ್ಕಿಗೆ ಬಂದರೆ ನಿಮ್ಗೆ ಅಲ್ಲಿರೋ ಕನಿಷ್ಠ ನನಗೆ ಗೊತ್ತಿರೋ ಹಂಗೇನೆ ಒಂದು 250-300 ದೇವಸ್ಥಾನಗಳಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ, ಚಾಲೆಂಜ್ ಮಾಡಾಕ್ತೀನಿ. ಅಲ್ಲಿ ದಲಿತರು ಹೋಗಿ ಆ ದೇವಸ್ಥಾನದ ಒಳಗಡೆ ಹೋಗಿ ಪೂಜೆ ಮಾಡಿ ಬಂದ್ಬಿಡ್ಲಿ. ಅಲ್ಲಿರೋ ದಲಿತರು ಆ ಪೂಜಾರಿಗಳಾಗ್ಬಿಡ್ಲಿ ಆ ದೇವಸ್ಥಾನಕ್ಕೆ. ಸಮಾನತೆ ಅಂದರೆ ಅದೇ ಅಲ್ವಾ? ಈಗ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಇವ್ರು ಹೇಳ್ತಾರೆ ಪೂಜಾರಿ ನಾನಾಗಬೇಕು ಅಂತ ಹೇಳ್ತಾರೆ. ಯಾರು ಮೀಸಲಾತಿ ತೆಗಿಯೋರು. ಆ ಪೂಜಾರಿ ಸ್ಥಾನಕ್ಕೆ ಒಬ್ಬರು ದಲಿತ ಬರೋದು ಅಂತಂದರೆ ಯಾಕೆ ಅವ್ರಿಗೆ ಆಗಲ್ಲ? ಮಾಡಲಿ ಅವರು. ಅದನ್ನೆಲ್ಲ ಒಂದು ಪ್ರಾಕ್ಟಿಕಲಾಗಿ ಮಾಡಿ ತೋರಿಸ್ಲಿ ಅಲ್ಲ. ಇಲ್ಲ, ನಮ್ಮದು ಹಂಗೇನಿಲ್ಲ, ನಾವೆಲ್ಲ ಇವಾಗ ಏನು ಹೇಳ್ತಾರೆ, ಹಿಂದೂ ನಾವೆಲ್ಲ ಒಂದು ಅಂತ, ನಮ್ಮಲ್ಲಿ ಯಾವುದೂ ಈಗ ಜಾತಿ ಇಲ್ಲ, ನಾವೆಲ್ಲ ಧರ್ಮದ ಆಧಾರದ ಮೇಲೆ ನಡ್ಕೊಳ್ಳೋಣ ಅಂತ ಹೇಳ್ತಾರಲ್ಲ, ಅವ್ರಿಗೆ ಬೆನ್ಮೂಳೆ ಗಟ್ಟಿ ಇದ್ದರೆ ಇವೆಲ್ಲ ಪ್ರಾಕ್ಟಿಕಲಾಗಿ ಮಾಡಿ ತೋರಿಸಿ. ಈಗ ನೀವು ಹೇಳ್ದಂಗೆ ಅಫ್ಕೋರ್ಸ್ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ಹಳ್ಳಿಗಳಲ್ಲಿ ಇನ್ನೂ ಕೂಡ ಜಾತೀಯತೆ ಜೀವಂತ ಇದೆ, ಅಸ್ಪೃಶ್ಯತೆ ಜೀವಂತ ಇದೆ. ಅರ್ಧದಷ್ಟನ್ನು ಕಡಿಮೆ ಆಗಿಲ್ಲ ಸರ್. ಜೀವಂತ ಇದೆ ಅಂತ ಒಪ್ಕೊಳ್ಳೋಣ. ಬಟ್ ಇಲ್ಲಿ ಒಬ್ಬ ಮೇಲ್ಜಾತಿಯ ಬ್ರಾಹ್ಮಣ ಅಥವಾ ಲಿಂಗಾಯತ ಅಥವಾ ಗೌಡ ಇಂಥ ವಿದ್ಯಾರ್ಥಿ ಒಳ್ಳೆ ಮಾರ್ಕ್ಸ್ ತಗೊಂಡು ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿಗೆ ಅನ್ಯಾಯ ಆಗೋದು ಇಲ್ಲಿ ಅನ್ಯಾಯ ಆಗ್ತಿದೆ. ಯಾಕೆ ಅನ್ಯಾಯ ಆಗ್ತಾ ಇದೆ? ಅವ್ರಿಗೂ ಒಂದು EWS ಅಂತ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತೇಳಿ 10% ಕೊಟ್ಟರಲ್ಲ, ಅದ್ರ ಬಗ್ಗೆ ಆಮೇಲೆ ಬರೋಣ. ಅಸಂವಿಧಾನಿಕವಾಗಿ ಏನು ಕೊಟ್ಟರು? ಈಗ ಮತ್ತಿಲ್ಲ, ಅನ್ಯಾಯದ ಪ್ರಶ್ನೆ ಏನಿದೆ ನೋಡಿ. ಅವ್ರು ಬ್ರಾಹ್ಮಣರಿಗೆ ಮೀಸಲಾತಿ ಕೊಟ್ಟರೆ ಅಸಂವಿಧಾನಿಕ ಅಂತ ಹೇಳ್ತೀರಾ? ಅದೇ ಈಗ ಸಂವಿಧಾನದಲ್ಲಿ ಏನಿದೆ, 50% ಕಾನೂನು ಏನು ಹೇಳುತ್ತೆ, 50%ಗಿಂತ ಕ್ರಾಸ್ ಆಗಬಾರ್ದು ಅಂತ ಹೇಳುತ್ತೆ ಮೀಸಲಾತಿ. ಎಲ್ಲಿ 50% ಆಲ್ರೆಡಿ ಕ್ರಾಸ್ ಆಗಿದೆ. ಮೇಲಿನ 50% ಅಲ್ಲಿ 10% ಇವ್ರಿಗಂತ ತೆಗೆದಿಟ್ಟಿರೋದು. ಈಗ ಮೀಸಲಾತಿನ ಅದು ಮೇಲ್ವರ್ಗದವ್ರಿಗೆ ಇರೋದು. ಈಗ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತೇಳಿ SC OBC ಗಳಿಗೇನಿಲ್ಲ, ಅದು ಅವಕಾಶನೇ ಇಲ್ಲ ಅದರಲ್ಲಿ. ಈಗ ಮೀಸಲಾತಿ ಅಂತ ಅವ್ರು ಮಾಡಿರೋದು ಎಲ್ಲ ಜಾತಿಗಳಲ್ಲಿ ಬಡವರಿದ್ದಾರೆ. ಮೀಸಲಾತಿ ಕೊಡೋದ್ರೆ ಮೀಸಲಾತಿ ಕೊಡೋದಾದ್ರೆ ಎಲ್ಲ ಜಾತಿಗಳ ಬಡವರಿಗೆ ಮೀಸಲಾತಿ ಕೊಡೋಣ ಅಂತ ಅವರು ಅದನ್ನ EWS ಮಾಡಿರೋದು. ಮತ್ತು ಈಗ ಇದು ಮೀಸಲಾತಿ ಅನ್ನೋದು ಜಾತಿ ನಿರ್ಮೂಲನಾ ಒಂದು ವ್ಯವಸ್ಥೆಯೇ ಅಥವಾ ಏನಿದು ಅಂತ?
ನಾನು ಅದೇ ಹೇಳಿದೆ, ಯಾವಾಗ 10% ಮೀಸಲಾತಿಯನ್ನು EWS ಅಂತ ಕೊಟ್ಟರೋ ಅಲ್ಲಿಗೆ ಮೀಸಲಾತಿಯ ಕಾನ್ಸೆಪ್ಟೇ ಸತ್ತೋಯ್ತು. ಯಾಕೆ ಮೀಸಲಾತಿ ಆರ್ಥಿಕವಾಗಿ ಮೇಲೆತ್ತೋದಿಕ್ಕಲ್ಲ ಸರ್, ಮತ್ತೆ ಸಾಮಾಜಿಕವಾಗಿ ಸಮಾನತೆ ತರೋದಕ್ಕೆ, ಸಾಮಾಜಿಕವಾಗಿ ಇಲ್ಲಿರ್ತಕ್ಕಂಥ ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡಿಸ್ಕೊಂಡು. ಮೀಸಲಾತಿ ಅಂತಂದರೆ ನಿಮಗೆ ದುಡ್ಡು ತಂದು ಕೊಡೋದು, ನೌಕರಿ ತಂದು ಕೊಡೋದು ಅಂತ ಅರ್ಥ ಅಲ್ಲ. ಮೀಸಲಾತಿ ಅನ್ನೋದು ನಾವು ಮನುಷ್ಯರನ್ನೋ ಒಂದು ಪ್ರಾತಿನಿಧ್ಯವನ್ನು ತೋರಿಸೋದಕ್ಕೋಸ್ಕರ. ನಾವು ನೋಡಿ, ಒಂದು ಕಡೆ ಎಲ್ಲರೂ ಸಮಾನರು ಅಂತ ಹೇಳ್ತೀವಿ, ಎಲ್ರಿಗೂ ಸಮಾನವಾದ ಅವಕಾಶಗಳನ್ನ ಕೊಡಬೇಕು. ಮತ್ತೆ ಮೀಸಲಾತಿ ಅಂತ ಕೆಲವರಿಗೆ ಅವಕಾಶಗಳನ್ನ ಜಾಸ್ತಿ ಕೊಡೋದು ಅಥವಾ ಕೆಲವ್ರಿಗೆ ಕಡಿಮೆ ಕೊಡೋದು, ಅದು ಯಾಕೆ ಅಂತ. ಹಿಂಗೆ ಏನು ಹೇಳ್ಬೇಕು, ನಾ ಮನೇಲಿ ಒಂದು 3 ಜನ ಮಕ್ಳು ಇರ್ತಾರೆ, ಯಾರೋ ಒಂದು ಮಗುವಿಗೆ ವಿಕಲಚೇತನ ಇರ್ತದೆ, ನಡೆದಾಡೋದಕ್ಕೆ ಕಷ್ಟ ಆಗಿರ್ತದೆ, ತಂದೆ ತಾಯಿ ಉಡ್ಸ್ಬಿಟ್ಟು ಬೀದಿ ಬಿಟ್ಬಿಡ್ಬೇಕು. ಹಂಗೆ ಆ ವಿಕಲಚೇತನ ಮಗುವಿಗೆ ಎಕ್ಸ್ಟ್ರಾ ಪುನಃ ಯಾವುದೋ ಜನ್ಮದಲ್ಲಿ ಏನೋ ಕರ್ಮ ಮಾಡಿರ್ಬೇಕು, ಅದಕ್ಕೆ ಆ ಥರ ಹುಟ್ಟಿರ್ತಾನೆ ಅವನು. ಹಂಗಿದೆ ಹುಟ್ಟಿಸ್ಬೇಕು ಯಾಕೆ? ಅಲ್ಲಲ್ಲ, ಮಕ್ಕಳನ್ನ ಹುಟ್ಟಿಸ್ಬೇಕು ಯಾಕೆ? ಹಂಗೆ ಅವನ ಕರ್ಮ ಅಂತ ಅನ್ನೋದಾದ್ರೆ ಅಲ್ಲಲ್ಲ, ಮಗು ಹುಟ್ಟುತ್ತೆ ವಿಕಲಚೇತನ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತ. ಹುಟ್ಟಿಸಿದೀವಿ ಅಂತಂದ್ರೆ ಆ ಮಗುಗೆ ಎಕ್ಸ್ಟ್ರಾ ಕೇರ್ ತಗೊಳ್ಳೋದು ಬೇಡವಾ? ಈ 2 ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ, ಇನ್ನೊಬ್ಬ ಮಗನಿಗೆ ಸರಿಯಾಗಿ ಸ್ಕೂಲ್ಗೆ ಹೋಗೋಕ್ಕೆ ಆಗ್ತಾ ಇಲ್ಲ ಅಂದಾಗ ಅದ್ರ ಮುಂದೆ ಏನಾದ್ರು ಆಲ್ಟರ್ನೇಟ್ ವ್ಯವಸ್ಥೆ ಮಾಡ್ಕೊಡೋದು ಬೇಡ? ಒಂದು ಏನೋ ವೀಲ್ ಚೇರ್ ಮಾಡಿಕೊಟ್ಟು ಸ್ಕೂಲಿಗೆ ಕಳ್ಸೋದಿಕ್ಕೆ ಆಗೋದಿಲ್ವಾ? ಅಂದರೆ ಮಾಡಬಾರ್ದು ಅದನ್ನ. ಅಂದರೆ ಈ ನಮ್ಮ ದೇಶದ ಸಂವಿಧಾನ ಅಥವಾ ತಾಯಿಯಾದವರು ಅಂತ ಮಕ್ಕಳಿಗೆ ಹೆಚ್ಚು ಕೇರ್ ತಗೊಳ್ಬೇಕು. ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೋ ಅವ್ರಿಗೆ ಹೆಚ್ಚಿನ ಅವಕಾಶಗಳನ್ನು ಕೊಡಬೇಕು. ಈಗ ಮಗುಗೆ ನಡೆಯೋದಕ್ಕೆ ಕಾಲಿಲ್ಲ ಅಂದಾಗ ಅದ್ರ ಒಂದು ಆಲ್ಟರ್ನೇಟ್ ಏನೋ ಒಂದು ವೀಲ್ ಚೇರ್ ತಂದು ಕೊಟ್ಟಾದ್ರೂ ಸ್ಕೂಲಿಗೆ ಕಳಿಸ್ಬೇಕು. ಆಗ್ಲೇ ತಾನೇ 3 ಓದೋದಿಕ್ಕಾಗೋದು. ಅಂದ್ರೆ ಯಾರು ಅವಕಾಶದಿಂದ ವಂಚಿತ ಅಂದ್ರೆ ಇವ್ರೇನು ಚೆನ್ನಾಗಿರೋರು ಚೆನ್ನಾಗಿರ್ಲಿ, ವಿಕಲಚೇತನರಾಗಿನೇ ಹೋಗ್ಬಿಡ್ಬೇಕಾ ಈ ಸಮಾಜದಿಂದ? ಅಂದ್ರೆ ಮೀಸಲಾತಿ ಅನ್ನೋದು ಈ ಸಮಾಜದಲ್ಲಿ ಯಾರು ದುರ್ಬಲರೋ, ಯಾರು ಅವಕಾಶ ವಂಚಿತರೋ, ಯಾರು ಅಂಚಿನಲ್ಲಿ ಬದುಕ್ತಾ ಇದ್ದಾರೋ ಅವರನ್ನ ಮೇಲೆತ್ತುವ ಒಂದು ಮೇಲೆತ್ತುವ ಅವಕಾಶಕ್ಕಾಗಿರುವಂತ ವ್ಯವಸ್ಥೆ. ಇದು ಬಡತನ ನಿರ್ಮೂಲನೆ ಅಲ್ಲ ಅಂತ. ಖಂಡಿತ ಅಲ್ಲ. ಆರ್ಥಿಕ ಕಾರಣಕ್ಕೋಸ್ಕರ ಬಂದಿರುವಂತಹ ಕಾನ್ಸೆಪ್ಟ್ ಅಲ್ವೇ ಅಲ್ಲ ಇದು. ಇದು ಒಂದು ಸಾಮಾಜಿಕವಾಗಿ ಸಮಾನತೆ ತರೋದಿಕ್ಕೆ ಕಣ್ಣು ಮುಂದೆ ಜೀವಂತ ಉದಾಹರಣೆ ಇದೆ ಸರ್. ಯಾರೋ ಹೇಳಿದ್ರು ಕೇಳಿದ್ರು ಅಲ್ಲೆಲ್ಲೋ ನೋಡಿದ್ವಿ ಅಂತಲ್ಲ, ಕಣ್ಣು ಮುಂದೆ ಇರುವಂತಹ ಜೀವಂತ ಉದಾಹರಣೆ. ಇವತ್ತಿಗೂ ಜಾತಿ ಪದ್ಧತಿ ಇದೆ, ಅಸ್ಪೃಶ್ಯ ಸಮುದಾಯಗಳನ್ನು ವಲಯ ಮಾದಿಗ ಅಂತ ಊರು ಹೊರಗಡೆಯಿಂದನೇ ಇಟ್ಬಿಟ್ಟಿದ್ದಾರೆ. ಅದಕ್ಕಿಂತ ದೊಡ್ಡ ದುರಂತ ಇನ್ನೇನಿದೆ? ಕೇರಿ ಒಂದು ಸಪರೇಟ್ ಕೇರಿ ಮಾಡಿಕೊಟ್ಟು ಊರಿಂದ ಹೊರಗಡೆನೇ ಇಟ್ಬಿಟ್ಟಿದ್ದಾರೆ. ಅದಕ್ಕಿಂತ ಇನ್ನೊಂದು ದುರಂತ ಏನಿದೆ? ನಾನು ಕೂಡ ಒಬ್ಬ ಮುಸ್ಲಿಮನಾಗಿ ಅಷ್ಟು ನನಗೂ ಹೇಳಕ್ ಬರಲ್ಲ. ನೊಂದವರ ನೋವನ್ನ ನೋಯದವರತ್ತ ಬಲ್ಲರು ಅಂತ ಒಂದು ಮಾತಿದೆ ಅಲ್ಲ, ನೊಂದವರ ನೋವು ನೋಯದವರತ್ತ ಬಲ್ಲರು ಅಂತ. ಅದು ಅವ್ರ ಕಷ್ಟ ಅವ್ರಿಗೆ ಗೊತ್ತು. ನಾವು ನೀವು ಕೂತು ಮಾತಾಡ್ಬೋದು ಅಷ್ಟೇ. ಅವ್ರು ಅನುಭವಿಸಿದ ಕಷ್ಟನ ಅವ್ರಿಗೆ ಗೊತ್ತು. ಅದಕ್ಕೆ ಮೀಸಲಾತಿ ತೆಗಿಬೇಕು ಆದ್ರೆ ತೆಗಿಯೋಣ, ಕೊರಳಪಟ್ಟು ಹಿಡಿದು ತೆಗೆಸ್ಬಿಡೋಣ. ಒಂದು 10 ವರ್ಷ ಅನುಭವಿಸಿ ನೋಡೋಣ ನಾವು ಕೂಡ ನೋವನ್ನ. ಅವ್ರು ಹೇಗೆ 1000 ವರ್ಷಗಳಿಂದ ಅನುಭವಿಸ್ಕೊಂಡು ಬಂದ್ರು ಅಂತ. ಅವರು ಕೂಡ ಸೊಂಟಕ್ಕೆ ಪೊರಕೆ ಕಟ್ಕೊಂಡು ಓಡಾಡ್ಲಿ, ಮೀಸಲಾತಿ ತೆಗಿಸೋರು ಕೂಡ. ಈಗ ಆಲ್ಮೋಸ್ಟ್ ಎಲ್ಲ ಕ್ಷೇತ್ರಗಳಲ್ಲಿ ಸಮಾನ ಅವಕಾಶಗಳು ಸಿಗ್ತಾ ಇದೆ. ಶಿಕ್ಷಣ, ವೈದ್ಯಕೀಯ, ಆ ಥರದ್ದೆಲ್ಲ. ಯಾವ್ಯಾವ ಕ್ಷೇತ್ರ ಯಾವ್ಯಾವುದರಲ್ಲಿ ನಿಮಗೆ ಅಸಮಾನತೆ ಇದೆ ಈಗಲೂ ಇದೆ ಅಂತ ನಿಮಗೇನು ಉದಾಹರಣೆಗಳ ಸಮೇತ, ಅಂಕಿಅಂಶಗಳ ಸಮೇತ ಹೇಳೋಕ್ಕಾಗುತ್ತಾ? ಅದೇ ಸರ್, ಇವಾಗ ಮೀಸಲಾತಿ ಹೋರಾಟ, ಇದು ವಿರೋಧಿ ಹೋರಾಟ ಶುರುವಾದಾಗಿನಿಂದ ನಾನು ಸ್ವಲ್ಪ ಅಬ್ಸರ್ವ್ ಮಾಡಿದೆ ಡಾಟಾ ಏನಿದೆ ಅಂತ ಹೇಳ್ಬಿಟ್ಟು. ನಮ್ಮ ದೇಶದ ಪರಿಸ್ಥಿತಿ ಇವಾಗಿದೆ ಏನಿದೆ ಅಂತಂದರೆ, ಪ್ರಮುಖ ಉನ್ನತ ಹುದ್ದೆಗಳು ಈಗ ನಮ್ಮ ಕಣ್ಣಿಗೆ ಬಿದ್ದಿರೋ ಕಸ ಏನಾಗಿದೆ ಅಂತಂದರೆ, ಯಾವುದೋ ಒಂದು ಪೊಲೀಸ್ ಸ್ಟೇಷನಲ್ಲಿ 10 ಜನ ಕಾನ್ಸ್ಟೇಬಲಲ್ಲಿ 3 ಜನ ದಲಿತರಿದ್ರೇ ಅದು ನಮ್ಮ ಕಣ್ಣಿಗೆ ಬಿದ್ದಿರೋ ಕಸ ಆಗಿದೆ. ಯಾವುದೋ ಒಂದು ಹಾಸ್ಪಿಟಲಲ್ಲಿ ಒಂದು 50 ಜನ ನರ್ಸಲ್ಲಿ ಒಂದು 25 ಜನ 20 ಜನ SC ST OBCಗಳಿದ್ದಾರೆ ಅನ್ನೋದೇ ನಮ್ಮ ಕಣ್ಣಿಗೆ ಬಿದ್ದಿರೋ ಕಸ ಆಗಿದೆ. ಆದರೆ ಅಸಲಿ ಸತ್ಯ ಇದು, ಭಾರತದ ಅಸಲಿ ಚಿತ್ರಣ ಏನಂತಂದರೆ, ಈ ದೇಶದಲ್ಲಿರೋ 10ರಿಂದ 15% ಮೇಲ್ಜಾತಿಯ ಜನ ಸುಮಾರು 90%, 85ರಿಂದ 90% ಉನ್ನತ ಹುದ್ದೆಗಳಲ್ಲಿದ್ದಾರೆ. ಇದಕ್ಕೆ ನಿಮ್ಗೆ ಉದಾಹರಣೆ ನಾನು ಕೊಟ್ಟು ಹೇಳೋದಾದರೆ, 2018ರಿಂದ 2026 ಈ ಮಾರ್ಚ್ ತನಕನೂ, ಈ ವರ್ಷದ ಮಾರ್ಚ್ ತನಕನೂ ಹೈಕೋರ್ಟ್ನಲ್ಲಿ ಬರೋಬ್ಬರಿ 849 ಹೈಕೋರ್ಟ್ ಜಡ್ಜಸ್ಗಳದ್ದು ನೇಮಕಾತಿ ನಡೀತು. 849. ಮೇಲ್ಜಾತಿಯವರೆಷ್ಟು ಕೆಳಜಾತಿಯವರೆಷ್ಟು ಹೇಳ್ತೀನಿ ನೋಡಿ. ಕಾನೂನು ಸಚಿವಾಲಯ ಕೊಟ್ಟಿರೋ ಮಾಹಿತಿ ಇದು. ಇದರಲ್ಲಿ 184 ಜನ ಮಾತ್ರ SC ST OBC ಇದ್ದಾರೆ. ಎಷ್ಟರಲ್ಲಿ? 849ರಲ್ಲಿ 184 ಜನ. ಅಂದರೆ ಈ ಪರ್ಸೆಂಟು 82% ಮೇಲ್ಜಾತಿಯವರಿದ್ದಾರೆ. ಇನ್ನು ಉಳಿದಿದ್ದು ಬರೀ 18% SC ST OBC ಇದೆ. ಸ್ವಲ್ಪ ಡೈವರ್ಟ್ ಆಗ್ಬೋದು. ಏನಾಗುತ್ತೆ ಅಂದರೆ, ಬ್ರಾಹ್ಮಣರು ಹುಟ್ಟಿನಿಂದ ಮತ್ತು ಶತಮಾನಗಳಿಂದ ಸುಶಿಕ್ಷಿತರು, ಅವರು ಜಾಸ್ತಿ ಓದ್ಕೊಂಡಿರ್ತಾರೆ, ಪ್ರತಿಭಾವಂತರು. ಹಾಗಾಗಿ ಅವ್ರಿಗೆ ಜಾಸ್ತಿ ಅವಕಾಶ ಸಿಕ್ಕಿರಬೇಕು.
ಈ ದಲಿತರು ಈಗ ಕೂಲಿ ಕೆಲಸ ಮಾಡ್ಕೊಂಡಿರ್ತಾರೆ, ಇವ್ರಿಗೆ ಅವಕಾಶ ಇಲ್ಲ. ನಾನು ಅದೇ ಏನು ಹೇಳಿದೆ ಅಂದರೆ ಸರ್, ನೊಂದವರ ನೋವು ನೋಯ್ದವರತ್ತ ಬಲ್ಲರು ಅಂತ ಹೇಳಿದ್ನಲ್ಲ. ಈ ಇಂಥ ಸ್ಥಾನದಲ್ಲಿ ನಾನು ಈ ಹೈಕೋರ್ಟ್ ವಿಚಾರ ಆಗಿರೋದ್ರಿಂದ ನಾನು ಹೆಚ್ಚಿನ ಇಲ್ಲಿ ಮಾತಾಡೋದಕ್ಕೆ ಆಗೋದಿಲ್ಲ. ಒಬ್ಬ ಯಾರೋ ದಲಿತರದ್ದು ಏನೋ ಒಂದು ಕಷ್ಟ ಹೇಳ್ಕೊಂಡು ಕೋರ್ಟ್ಗೆ ಹೋದಾಗ ಅದನ್ನು ಬಗೆಹರಿಸೋದಕ್ಕೆ ಅದನ್ನು ಅರ್ಥ ಮಾಡ್ಕೊಂಡಿರೋ ಒಬ್ಬ ವ್ಯಕ್ತಿ ಇರಬೇಕಲ್ಲ ಅಲ್ಲಿ. ನಾವು ನೀವು ಇಷ್ಟೇ ಮಾತಾಡ್ಬೋದು, ಏನೋ ದಲಿತರು ದಲಿತರ ಕಷ್ಟಗಳಿಗೆ ಬ್ರಾಹ್ಮಣರು ನ್ಯಾಯ ಕೊಡೋದು ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಸಮರ್ಪಕವಾಗಿ ಆಗೋದಿಲ್ಲ, ನಮ್ಮಿಂದನೂ ಆಗೋದಿಲ್ಲ, ನಿಮ್ಮಿಂದನೂ ಆಗೋದಿಲ್ಲ, ಇನ್ನೊಬ್ಬರಿಂದನೂ ಆಗೋದಿಲ್ಲ. ಅದನ್ನ ಅರ್ಥ ಮಾಡ್ಕೊಂಡಿರ್ಬೇಕು ಆ ನೋವನ್ನು. ನೀವು ಮೊನ್ನೆ ಸಂದರ್ಶನದಲ್ಲಿ ಭಯೋತ್ಪಾದನೆಯ ಬಗ್ಗೆ ಕೇಳಿದ್ರಿ. ಆ ನೋವು ಏನೋದನ್ನು ನಾನು ಇಲ್ಲೊಬ್ಬ ಅನುಭವಿಸಿ, ಅದನ್ನು ದೇಶದ್ರೋಹಿನೋ ಭಯೋತ್ಪಾದಕ ಅನ್ನೋದನ್ನು ನಾನು ಅನುಭವಿಸಿ ನಾನು ಹೇಳಿದೆ. ಅದು ನನ್ನ ಎದೆ ಆಳದಿಂದ ಬರ್ತದೆ. ಈ ವಿಚಾರದಲ್ಲಿ ಅವರವರ ನೋವನ್ನ ಇಲ್ಲ ನಾನು ಬಂದೆ ಹೇಳ್ಬಿಡ್ತೀನಿ. ಮೀಸಲಾತಿ ಕೇವಲ ಇನ್ನು ಹೇಳ್ತೀನಿ, ಇಲ್ಲ ಉನ್ನತ ಮುಸ್ಲಿಮರು ತಗೋತಾ ಇದ್ದಾರೆ. ಅದೇ ಬಂದೆ, ಅಲ್ಲಿಗೆ ಬರ್ತೀನಿ ನಾನು. ಅದಾದ್ಮೇಲೆ ಇನ್ನು ಶಿಕ್ಷಣ ಸಂಸ್ಥೆಗಳಲ್ಲಿ ನಾವು ನೋಡಬೇಕು. ಕೇಂದ್ರ ಶಿಕ್ಷಣ ಸಚಿವಾಲಯ ಕೊಟ್ಟಿರೋ ಮಾಹಿತಿ ಏನಂತಂದ್ರೆ, ನಮ್ಮ ದೇಶದಲ್ಲಿರೋ 45 ಕೇಂದ್ರೀಯ ವಿಶ್ವವಿದ್ಯಾಲಯಗಳಲ್ಲಿ ಒಟ್ಟು 1340 ಮಂದಿ ಪ್ರೊಫೆಸರ್ಗಳಿದ್ದಾರೆ. 1341 ಮಂದಿ. ಅದರಲ್ಲಿ 1146 ಮಂದಿ ಮೇಲ್ಜಾತಿಯವರು, ಅಂದರೆ 85% ಅಪ್ಪರ್ ಕ್ಯಾಸ್ಟ್ ಅವರು ಪ್ರೊಫೆಸರ್ಗಳಿದ್ದಾರೆ. ಇನ್ನು ವೈಸ್ ಚಾನ್ಸಲರ್ಗಳು 96% ಅವರೇ ಇದ್ದಾರೆ ಮೇಲ್ಜಾತಿಯವರು. ಇನ್ನು ಇಂಥ ಶಿಕ್ಷಣ ಇದರಲ್ಲಿ ನ್ಯಾಯಾಂಗ ಇಲಾಖೆಗಳಲ್ಲಿ ಎಲ್ಲನೂ ಮೀಸಲಾತಿ ಇಲ್ಲದೆ ಇಲ್ಲಿ ನಾವು ತುಳಿದಿಲ್ವಾ SC ST OBCಗಳನ್ನು? ಇಲ್ಲಿ ಆರ್ಥಿಕತೆ ಅದು ಇದು ಯಾವ ಪ್ರಶ್ನೆನೂ ಬರೋದಿಲ್ವ ಇವ್ರಿಗೆ? ಇಲ್ಲಿ ಯಾಕೆ ನಾವು SC ST OBCಗಳಿಗೆ ಅವಕಾಶ ಮಾಡಿಕೊಟ್ಟು ಅವರ ನೋವನ್ನು ಆಲಿಸೋದಕ್ಕೆ ನಾವು ಇದು ಮಾಡಬಾರ್ದು? ಅವ್ರನ್ನ ನಾವು ಮನುಷ್ಯರೇ ಅಲ್ಲ ಅಂತ ಇಷ್ಟು ವರ್ಷಗಳಿಂದ ತುಳಿದಿರುವಾಗ ಈಗಲೂ ನಾವು ಅವ್ರಿಗೆ ಉನ್ನತ ಹುದ್ದೆಗಳಲ್ಲಿ ನಾವು ಅವಕಾಶ ಕೊಟ್ಟಿಲ್ಲ ಅಂತಂದಾಗ, ಅಂದರೆ ಇಲ್ಲಿ ಸಮಾನತೆ, ಸಾಮಾಜಿಕ ನ್ಯಾಯ ಅದನ್ನೆಲ್ಲ ಕಿತ್ತು ಬುಟ್ಟಿಗೆ ಬಿಸಾಕ್ಬೇಕಲ್ಲ, ಡಸ್ಟ್ಬಿನ್ಗೆ ಹಾಕಿ ಅದನ್ನು. ಸೊ ಅಂದರೆ ಕೋರ್ಟ್ಗಳಲ್ಲಿ ದಲಿತ ವಕೀಲರು ಅಥವಾ OBC ವಕೀಲರು, ನ್ಯಾಯಾಧೀಶರ ಸಂಖ್ಯೆ ಜಾಸ್ತಿ ಆಗ್ಬೇಕಾದ್ರೆ, ಯೂನಿವರ್ಸಿಟಿಗಳಲ್ಲಿ ದಲಿತ ಮೇಷ್ಟ್ರುಗಳ ಅಥವಾ OBC ಹಿಂದುಳಿದ ಮೇಷ್ಟ್ರುಗಳ ಸಂಖ್ಯೆ ಜಾಸ್ತಿ ಆಗಬೇಕಾದ್ರೆ ಅವ್ರಿಗೆ ಮೀಸಲಾತಿ ಕೊಡಬೇಕು. ಅವ್ರಿಗೆ ಆರಂಭದಿಂದಲೇ ಇನ್ಕ್ಲೂಡಿಂಗ್ ಸ್ಪೋರ್ಟ್ಸಲ್ಲಿ, ಎಲ್ಲ ವಿಭಾಗಗಳಲ್ಲೂ ಸ್ಪೋರ್ಟ್ಸಲ್ಲೂ ಇದು ಬರಬೇಕು ಮೀಸಲಾತಿ ಅನ್ನೋದು. ಇವಾಗ ನಾನು ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ. ಸಚಿನ್ ತೆಂಡೂಲ್ಕರ್ ಒಬ್ಬ ಬ್ರಾಹ್ಮಣ ಸಮುದಾಯದವರು, ಒಳ್ಳೆ ಕ್ರಿಕೆಟ್ ದಿಗ್ಗಜ, ಒಳ್ಳೆ ಹೆಸರು ಇರೋರು. ಅವರು ಆ ಏನು ಕ್ರಿಕೆಟ್ ದೇವರು ಅಂತ ಹೇಳ್ತಾರೆ, ಅದು ಆಗೋಕ್ಕೂ ಮೊದಲು ಅದೆಷ್ಟೋ ಸರ್ತಿ ಅವ್ರು ಫೇಲ್ ಆದರೂ ಅವ್ರಿಗೆ ಅವಕಾಶಗಳು ಸಿಗ್ತಾನೆ ಬಂದವು. ಗೌತಮ್ ಗಂಭೀರು, ವೀರೇಂದ್ರ ಸೆಹ್ವಾಗು, ವಿರಾಟ್ ಕೊಹ್ಲಿನೋ ಇವರೆಲ್ಲ ಮೇಲ್ಜಾತಿಯವ್ರು ಏನಂದರೆ ಅದೆಷ್ಟೋ ಸರ್ತಿ ಫೇಲ್ ಆದ್ರೂ ಮತ್ತೆ ರೋಹಿತ್ ಶರ್ಮಾ, ಇನ್ಕ್ಲೂಡಿಂಗ್ ರೋಹಿತ್ ಶರ್ಮಾ, ಮತ್ತೆ ಅವಕಾಶಗಳು ಸಿಗ್ತಾನೇ ಬಂದವು. ಒಬ್ಬ ಇವ್ರಿಗೆ ತೋರಿಸಿ ನೀವು ಇದರಲ್ಲಿ SC ST OBCಗಳಿಗೆ ಅವಕಾಶ ಕೊಟ್ಟಿರೋದನ್ನು ಮೊಹಮ್ಮದ್ ಸಿರಾಜ್ ಮೂಲೆ ಗುಂಪು ಆದರು, ಮೊಹಮ್ಮದ್ ಸೆಮಿ ಮೂಲೆ ಗುಂಪು ಆದರು, ಸಂಜು ಸ್ಯಾಮ್ಸನ್ಗೂ ಕೂಡ ಕೆಲವು ದಿನ ಕೂರಿಸಿದ್ರಲ್ವ ತಳೆ ಸಮುದಾಯದವರನ್ನ ಕಾರಣಕ್ಕೆ. ಅವ್ರಿಗೆ ಅವಕಾಶಗಳು ಸಿಗ್ಬೋದು, ಇವ್ರಿಗೆ ಸಿಕ್ಕಷ್ಟು ಅವ್ರಿಗೆ ಸಿಗ್ತಾವ ಅನ್ನೋದು ನನ್ನ ಪ್ರಶ್ನೆ. ಇದಕ್ಕೆ ಮೀಸಲಾತಿ ವಿರೋಧಿಗಳು ಉತ್ತರ ಕೊಡಲಿ, ಅವಾಗ ಬೇಕಾದರೆ ನಾವು ಕೂಡ ಹೋರಾಟ ಮಾಡೋಣ, ಮೀಸಲಾತಿ ತೆಗೆದುಬಿಡಿ ಅಂತ. ಅವಕಾಶಗಳು ಸಮಾನವಾಗಿ ಸಿಕ್ಕಾಗಲ್ವಾ ಮೀಸಲಾತಿ ಬೇಡ ಅನ್ನೋಕ್ಕಾಗುತ್ತೆ? ಅವಕಾಶಗಳು ಒಬ್ರಿಗೊಂದು ಕಣ್ಣಿಗೆ ಇಲ್ಲಿ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಅನ್ನೋ ಥರ ನಮ್ಮ ವ್ಯವಸ್ಥೆ ಇರಬೇಕಾದ್ರೆ ಮೀಸಲಾತಿ ಬೇಡ ಅದನ್ನ ತೆಗೆದುಬಿಡಿ ಅಂತ ಹೇಳೋದಕ್ಕೆ ಯಾವ ಹಕ್ಕಿದೆ ನಮಗೆ? ಈಗ ಬಿಡಿ ಸರ್, ಅಷ್ಟೆಲ್ಲ ದೂರ ಯಾಕೆ ಹೋಗ್ತೀರಾ ನೀವು? ತುಂಬ ಜನ ಹೇಳೋದು, ಈ BJP ಮತ್ತು RSS ಅವ್ರು ಹೇಳೋದು, ಪ್ರಿಯಾಂಕ್ ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಇವರೆಲ್ಲ ಕಾನ್ವೆಂಟ್ ದಲಿತರು, ಕಾನ್ವೆಂಟ್ ಸ್ಕೂಲಲ್ಲಿ ಓದಿರೋರು, ಅವ್ರು ಕೂಡ ಅನುಭವಿಸಿಲ್ವಾ? ಇದೇ BJP MP ಬಿಜಾಪುರದವ್ರು ರಮೇಶ್ ಜಿಗಜಿಣಗಿ ಅವರು ಹೇಳ್ತಾರಲ್ಲ, ನಾನೆಲ್ಲೋ ಮೇಲ್ಜಾತಿಯವ್ರ ಮನೆಗೆ ಹೋದ್ರೆ ಅಲ್ಲೇ ಜಗ್ಲಿಲಿ ಕೂತ್ಕೊಂಡು ಬರ್ತೀನಿ, ಒಳಗಡೆ ಹೋಗೋದಿಲ್ಲ ಅಂತ. ಇದು ಅಸಮಾನತೆ ಅಲ್ವಾ ಒಬ್ಬ MP-ಗೆ? ಯಾವ ರಮೇಶ್ ಜಿಗಜಿಣಗಿ ಯಾವ ಒಂದು ಪ್ರಕರಣ, ರಮೇಶ್ ಜಿಗಜಿಣಗಿ ಅವರು ನಮ್ಮದು ಬಾಗಲಕೋಟೆ ಜಿಲ್ಲೆ ತುಳಸಿಗಿರಿ ಅಂತ ಒಂದು ತುಳಸಿಗಿರಿ ಹನುಮಪ್ಪ ಅಂತ ದೊಡ್ಡ ಪ್ರಸಿದ್ಧವಾದ ದೇವರು. ನಮ್ಮ ದೇವಸ್ಥಾನಕ್ಕೆ ಬಂದಾಗ ಅವ್ರು ದೇವಸ್ಥಾನದ ಒಳಗಡೆ ಬನ್ನಿ ಅಂದರು. ಇಲ್ಲ, ನಾವು ನಮ್ಮ ಜಾತಿಯವ್ರು ಬರಬಾರ್ದು ಅಂದ್ಕೊಂಡು ಅವರೇ ಹೊರಗಡೆ ನಿಂತು ಕಾಯಿ ಹೊಡಿಸಿ ಅಲ್ಲಿಂದ ಪೂಜೆ ಮಾಡ್ಕೊಂಡು ಹೋದಂಥವ್ರು ಅಂತ. ಅಂದರೆ ಈಗ ಈ ದಲಿತ ಸಮುದಾಯದವರ ಮನಸ್ಥಿತಿಯು ಕೂಡ ಈ ಥರ ಜಾತಿ ಅಲ್ಲ, ಅದು ಆಬ್ವಿಯಸ್ಲಿ ತುಂಬಿದ್ದಾರೆ ಆ ರೀತಿ. ಈಗ ನೀವು ಹೇಳಿದ್ರಲ್ಲ ಮೊನ್ನೆ ಮುಸ್ಲಿಂ ಸಮುದಾಯದಲ್ಲಿ ಬುರ್ಕಾ ಏರಿಕೆ ಆಗಿದೆ ಅಂತ. ಇವತ್ತು 8ನೇ ಕ್ಲಾಸ್ 9ನೇ ಕ್ಲಾಸ್ ಓದೋ ಮಗುನು ನನಗೆ ಬುರ್ಕಾ ಬೇಕು ಅಂತದೆ.
ಹೌದಾ? ಅದು ಹುಡ್ತಾನೆ ಅದು ಬಂದಿರುತ್ತೆ ಅದು ಅವ್ರಿಗೆ. ಹ್ಮ್ ಅದನ್ನ ಆ ರೀತಿ ಒಂದು ಪರಿಸ್ಥಿತಿಯನ್ನ ತಲೆ ಮೇಲೆ ಇಂಜೆಕ್ಟ್ ಮಾಡಿರ್ತಾರೆ. ಅದೇ ರೀತಿ ಇದು ಕೂಡ ಈಗ ದೇವಸ್ಥಾನದ ಒಳಗೆ ಹೋಗ್ಬಿಟ್ರೆ ಅದೇನೋ ಅಪಶಕುನ ಅನ್ನೋವಂಥ ಒಂದು ಇದನ್ನ ತುಂಬಿದ್ದಾರೆ, ಹೋಗ್ಬಿಡ್ತವೆ, ಕಾಲು ಹೋಗ್ಬಿಡ್ತವೆ, ಏನೋ ಒಂದು ಹೇಳಿದ್ದಾರೆ. ಹಿಂಗಾಗಿ ಅವರು ಕೂಡ ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ. ಸಮಾಜನೇ ಏನೋ ಇನ್ನೆನ್ನೆ ಮೊನ್ನೆಯಿಂದ ಶುರುವಾಗಿರೋದಲ್ಲ ಪ್ರಶ್ನೆ ಮಾಡೋದಕ್ಕೆ, ಸಾವಿರಾರು ವರ್ಷಗಳಿಂದ ಇದನ್ನ ನಡ್ಕೊಂಡ್ ಬಂದಿರೋದು. ಅಂತ ಸಮಾಜದಲ್ಲಿ ಅವರು ಕೂಡ ಅದಕ್ಕೆ ಅಡ್ಜಸ್ಟ್ ಆಗಿರ್ತಾರೆ. ನಾನೇನು ಹೇಳಕ್ ಬಂದೆ ನಿಮಗೆ, ಮಲ್ಲಿಕಾರ್ಜುನ್ ಖರ್ಗೆ ಆಗಲಿ, ಪ್ರಿಯಾಂಕ್ ಖರ್ಗೆ ಅವರಾಗಲಿ, ಇವರಾರು ಸಮಗ್ರ ಏನು ದಲಿತ ಸಮುದಾಯದ ಪ್ರತಿನಿಧಿಗಳಾಗೋದಿಲ್ಲ. ನಮ್ಮ ದಲಿತ ಸಮುದಾಯಗಳ ಅಸ್ಪೃಶ್ಯತೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮ್ಮೂರಿನ ಕೇರಿಗಳಲ್ಲಿರೋ ಕಟ್ಟ ಕಡೆ ದಲಿತನ ಪರಿಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇವಾಗ ಬೇಡ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆನೇ ಮಾತಾಡೋಣ. ಮಲ್ಲಿಕಾರ್ಜುನ್ ಖರ್ಗೆ ಅವರು ತುಂಬ AICC ನ್ಯಾಷನಲ್ ಪ್ರೆಸಿಡೆಂಟು, ತುಂಬ ಅತ್ಯುನ್ನತ ಹುದ್ದೆಯಲ್ಲಿರುವಂಥ ದಲಿತ ನಾಯಕ. ಅವ್ರು 2019 ಎಲೆಕ್ಷನ್ನಲ್ಲಿ ಕಲಬುರಗಿಯಿಂದ ಕಂಟೆಸ್ಟ್ ಮಾಡಿದಾಗ ಜನ ಅವ್ರನ್ನ ಸೋಲ್ಸ್ಬಿಟ್ರು. 11 ಬಾರಿ ಅವ್ರು ಗೆದ್ಕೊಂಡ್ಬಂದಿದ್ರು ಆ ಕ್ಷೇತ್ರ. ಯಾಕೆ ಸೋಲ್ಸಿದ್ರು ಗೊತ್ತಾ? ಅವ್ರ ಎದುರುಗಡೆ BJPಯಿಂದ ಕಂಟೆಸ್ಟ್ ಮಾಡಿರೋ ವ್ಯಕ್ತಿ ಸ್ಪೃಶ್ಯ ಸಮುದಾಯದವರು. ಅದು ಮೀಸಲು ಕ್ಷೇತ್ರ ಆಗಿದ್ರು ಕಲಬುರಗಿ, ಅಲ್ಲಿ ಬಂಜಾರ ಸಮುದಾಯದಿಂದ ಉಮೇಶ್ ಜಾಧವ್ ನಿಂತ್ಕೊಂಡಿದ್ರು. ಸ್ಪೃಶ್ಯ ಮತ್ತು ಅಸ್ಪೃಶ್ಯರ ನಡುವೆ ಕಾಂಪಿಟೇಷನ್ ಬಂದಾಗ ಹೆಚ್ಚಿನ ಜನ ಆಯ್ಕೆ ಮಾಡೋದು ಅಸ್ಪೃಶ್ಯ ಜನರನ್ನಲ್ಲ, ಸ್ಪೃಶ್ಯ ಜನರನ್ನೇ ಆಯ್ಕೆ ಮಾಡಿ. ತುಂಬ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಡ್ಕೊಂಡು ಬಂದಿದೆ. ಒಂದು ಯಾರು ಗೂಳಿಹಟ್ಟಿ ಶೇಖರ್ ಒಂದು ಅವ್ರನ್ನ ಹೊರತುಪಡಿಸಿದರೆ ಬೇರೆ ಯಾವ ದಲಿತ ನಾಯಕ, ಎಂಥ ದೊಡ್ಡ ಪ್ರಿಯಾಂಕ್ ಖರ್ಗೆ ಆಗಿರಲಿ, ಪರಮೇಶ್ವರ್ ಆಗಿರಲಿ, ಮುನಿಯಪ್ಪನವರಾಗಿರಲಿ, RB ತಿಮ್ಮಾಪುರವರಾಗಿರಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರಲಿ, ಯಾವ ದಲಿತ ನಾಯಕ ಸಾಮಾನ್ಯ ಕ್ಷೇತ್ರಗಳಲ್ಲಿ ಅವ್ರನ್ನ ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಮೇಲ್ಜಾತಿಯವ್ರು ಹೇಳ್ಬಿಡ್ಲಿ ನೋಡೋಣ. ಅಂದರೆ ನಮ್ಮ ಕ್ಷೇತ್ರದಲ್ಲಿ ದಲಿತರು ನಿಂತರೂ ಕೂಡ ನಾವು ಅವ್ರನ್ನ ಗೆಲ್ಲಿಸ್ತೀವಿ, ನಮ್ಮಲ್ಲಿ ಜಾತೀಯತೆ ಇಲ್ಲ ಅಂತ ಗೆಲ್ಲಿಸ್ಲಿ ಅಂತ ಅನ್ನೋದು ಸವಾಲು. ಓಕೆ, ಈಗ ದಲಿತರೇ ಜಾಸ್ತಿ ಇರುವಲ್ಲಿ, ಮುಸ್ಲಿಮರೇ ಜಾಸ್ತಿ ಇರುವಲ್ಲಿ ಬೇಕಾದರೆ ಲಿಂಗಾಯತರು, ಒಕ್ಕಲಿಗರು, ಬ್ರಾಹ್ಮಣರು ಗೆದ್ದು ಬರ್ತಾರೆ. ಹಂಗೆ ದಲಿತರನ್ನ ಅವರು ಜಾಸ್ತಿ ಇರೋ ಜಾಗಗಳಲ್ಲಿ ಕರ್ಕೊಂಡೋಗಿ ನಿಲ್ಲಿಸಿ ಗೆಲ್ಸ್ಕೊಂಬರ್ಲಿ. ಅವಾಗ ಮೀಸಲಾತಿ ತೆಗೆಯೋದಕ್ಕೆ ಒಂದು ಅರ್ಥ ಆದರೂ ಇರುತ್ತೆ. ಮೀಸಲಾತಿಯನ್ನು ಯಾರ್ಯಾರು ಪಡಿತಾ ಇದ್ದಾರೆ, ಯಾವ್ಯಾವ ಸಮುದಾಯದವರು ಮತ್ತು ಇದೆ ಯಾರ್ಯಾರು ಪಡಿತಾ ಇದ್ದಾರೆ, ಮತ್ತು ಅದನ್ನ ಎಲ್ಲಿ ಎಷ್ಟು ತಲೆಮಾರದವರೆಗೆ ನೀಡಬೇಕು ಅನ್ನೋದು ಪ್ರಶ್ನೆ. ಈಗ ಮೀಸಲಾತಿ ಅಂದ ತಕ್ಷಣ ದಲಿತರು ತಗೊಳ್ತಾ ಇದ್ದಾರೆ. ದಲಿತರು ಅಂದರೆ ಸರ್ಕಾರಿ ಮಕ್ಕಳು, ಸರ್ಕಾರದ ಮಕ್ಕಳು, ಸರ್ಕಾರವ್ರನ್ನ ಸಾಕ್ತಾ ಇದೆ ಅನ್ನೋದು ಒಂದು ಆರೋಪ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಮಾಡಿದ್ದಾರೆ ಅಂತಂದರೆ, ತುಂಬ ಬುದ್ಧಿವಂತಿಕೆಯಿಂದ, ತುಂಬ ಮಾನವೀಯತೆಯಿಂದ, ಒಂದು ತಾಯಿ ಹೃದಯದಿಂದ ಸಂವಿಧಾನವನ್ನು ಬರೆದು ಮೀಸಲಾತಿ ಹಂಚಿಕೆಯನ್ನು ಮಾಡೋಗಿದ್ದಾರೆ. ಆ ಕಾನ್ಸೆಪ್ಟನ್ನು ತಂದು ಇವತ್ತು ಯಾರೂ ಕೂಡ ಮೀಸಲಾತಿಯಿಂದ ವಂಚಿತರಲ್ಲ. ಅವರವರ ಜನಸಂಖ್ಯೆಗೆ ಅನುಗುಣವಾಗಿ, ಅವರು ಅನುಭವಿಸಿದ ಸಾಮಾಜಿಕ ಅಸಮಾನತೆಗೆ ಅನುಗುಣವಾಗಿ ಎಲ್ಲರಿಗೂ ಸರಿಸಮಾನವಾಗಿ ಮೀಸಲಾತಿ ಇದೆ. ಈಗ ಮೇಲ್ಜಾತಿಯವರು ತಗೊಳ್ತಾ ಇದ್ದಾರೆ, ಎಲ್ಲರೂ ತಗೊಳ್ತಾ ಇದ್ದಾರೆ. ಈಗ ನೋಡಿ, ನನ್ನ ಹತ್ರ ಲಿಸ್ಟ್ ಇದೆ. ಸ್ಕೆಡ್ಯೂಲ್ ಕಾಸ್ಟ್ಗೆ 15% ಇದೆ. ನಮ್ಮ ಕರ್ನಾಟಕದಿಂದನೇ ಶುರು ಮಾಡೋಣ. ಈಗ ಎಲ್ಲ ದೇಶದಲ್ಲಿ ಏನಿದೆ ಅಂದರೆ 50%ಗಿಂತ ಕ್ರಾಸ್ ಆಗಬಾರ್ದು ಅಂತಿದೆ. ಕೆಲವು ಕಡೆ ರಾಜಸ್ಥಾನದಂಥ ರಾಜ್ಯಗಳಲ್ಲಿ 68 ಏನೋ ಇದೆ, ಜಾಸ್ತಿ ಮಾಡಿದ್ದಾರೆ, ಅಲ್ಲಿ ಕ್ರಾಸ್ ಮಾಡಿದ್ದಾರೆ. ನಮ್ಮ ಕರ್ನಾಟಕದಲ್ಲೇ ನೋಡಿ, ಸ್ಕೆಡ್ಯೂಲ್ ಕಾಸ್ಟ್ಗೆ SCಗೆ 15% ಇದೆ, STಗೆ 3% ಇದೆ, ಮುಸ್ಲಿಮ್ಸ್ಗೆ 4% ಇದೆ, OBCಗೆ ಇಲ್ಲಿ 2Aಗೆ 15% ಇದೆ. ಇದರಲ್ಲಿ ಕುರುಬ ಪರ ಬೇರೆ ಸಮುದಾಯಗಳೆಲ್ಲ ಬರ್ತವೆ. ಇನ್ನು ಲಿಂಗಾಯತರಿಗಂತಲೇ ಸಪ್ರೇಟಾಗಿ 5% ಇದೆ. ಮತ್ತು ಇನ್ನು ಈ ಒಕ್ಕಲಿಗ ರೆಡ್ಡಿ ಬರ್ತಾರಲ್ಲ, ಅವ್ರಿಗೆಲ್ಲ 4% ಇದೆ. ಪ್ರವರ್ಗ 1 ಅಂತ ಸಪ್ರೇಟಾಗಿ 4% ಇದೆ. ಎಲ್ಲ ಜಾತಿಯವ್ರಿಗೂ ಮೀಸಲಾತಿ ಇದೆ ಇಲ್ಲಿ. ಯಾರಿಗಿಲ್ಲ ಹೇಳಿ? ಅವರವರ ಜನಸಂಖ್ಯೆಗೆ ಅನುಗುಣವಾಗಿ, ಅವರು ಅನುಭವಿಸಿದ ಸಾಮಾಜಿಕ ಅಸಮಾನತೆಗೆ ಅನುಗುಣವಾಗಿ ಅವ್ರಿಗೆ ನ್ಯಾಯ ಕೊಡೋ ನಿಟ್ಟಿನಲ್ಲಿ, ಎಲ್ಲರಿಗೂ ಅವಕಾಶಗಳನ್ನು ಕೊಡೋ ನಿಟ್ಟಿನಲ್ಲಿ ಎಲ್ಲ ಜಾತಿಗಳಿಗೂ ಮೀಸಲಾತಿ ಇದೆ. ಮತ್ತೆ ಬಾಬಾ ಸಾಹೇಬ್ರು ಬರೀ ಏನು ದಲಿತರಿಗೆ ಕೊಟ್ಟೋಗಿದಾರ? ಉಮರ್, ಇಡೀ ದೇಶ ಇವತ್ತು ಏನು ಗೊತ್ತಾ ಉಮರ್, ಯಾರು ಮೀಸಲಾತಿಯನ್ನ ನಾವು ಪಡಿತಾ ಇದ್ರು, ದಲಿತ ಶೂದ್ರ ಹುಡುಗರು, ಹಿಂದುಳಿದ OBC ಹುಡುಗರು ಇದಾರಲ್ಲ, ಅವರೇ ಮೀಸಲಾತಿನ ಮೂರ್ಖರು, ಅವ್ರಿಗೆ ಅರ್ಥ ಅವರೇ ವಿರೋಧಿಸ್ತಾರೆ. ಆ ಥರ ಮೆಂಟಾಲಿಟಿಯನ್ನ, ನರೇಟಿವನ್ನ ಬಿಲ್ಡ್ ಮಾಡಲಾಗಿದೆ. ಏನು ಹೇಳೋದಂತಂದ್ರೆ, ಬಾಬಾ ಸಾಹೇಬರು ಕೊಟ್ಟಿರೋ ಮೀಸಲಾತಿ ಅನ್ನೋ ಭಿಕ್ಷೆಯನ್ನ ಬರೀ ದಲಿತರು ಮಾತ್ರ ಅಲ್ಲ, ಇಡೀ ದೇಶ ಅನುಭವಿಸ್ತಾ ಇದೆ. ಅಲ್ಲ, ಅದು ಭಿಕ್ಷೆ ಅಲ್ಲ, ಅದು ಸ್ವಾಭಿಮಾನ ಅಲ್ಲ. ಬಾಬಾ ಸಾಹೇಬರು ಅಷ್ಟು ಕಷ್ಟಪಟ್ಟು ಬಂದಿರಿ. ಒಬ್ಬ ಬಾಬಾ ಸಾಹೇಬ್ ಹುಟ್ಟಿರ್ಲಿಕ್ಕಂದ್ರೆ ನಮ್ಗೆ ಆ ಸ್ವಾಭಿಮಾನ ಇರ್ತಾ ಇರಲಿಲ್ಲ, ಭಿಕ್ಷೆನೂ ಇರ್ತಾ ಇರಲಿಲ್ಲ. ಅಂತ ಒಬ್ರು ಬಾಬಾ ಸಾಹೇಬರು ಕೊಟ್ಟಿರೋ ಒಂದು ಋಣದಲ್ಲಿ ಇವತ್ತು ಇಡೀ ದೇಶ ಇದೆ. ಯಾವುದೋ ಒಂದು ದಲಿತ ಸಮುದಾಯಗಳ ವಲಯ ಮಾದಿಗರು ಅಂತಲ್ಲ, ಇಡೀ ದೇಶ ಇದೆ ಇವತ್ತು. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿತ್ತು, ಮೀಸಲಾತಿ ಕಾನ್ಸೆಪ್ಟ್ ಅನ್ನ. ಬಿಜೆಪಿಯವರು ಆಡಳಿತಕ್ಕೆ ಬಂದ ಮೇಲೆ ಕರ್ನಾಟಕದಲ್ಲಿ, ಅಥವಾ RSS ಮನಸ್ಥಿತಿಯವರು ಈ ಜಾಸ್ತಿ ಆದಮೇಲೆ, ಹಿಂದುಳಿದ OBC ಶೂದ್ರ ಕಮ್ಯುನಿಟಿಯ ಯುವಕರು ಯುವತಿಯರು ಜಾಸ್ತಿ ಹೆಚ್ಚು ಮೀಸಲಾತಿಯನ್ನು ವಿರೋಧ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ? ಅದೇ ಹೇಳಿದ್ನಲ್ಲ,
ಈ ಬ್ರಾಹ್ಮಿನ್ಸ್ ಏನಾಯಿತು ಅಂತಂದರೆ ನಾವು ಬದುಕೋದೇ ತಟ್ಟೆ ಕಾಸು ದುಡ್ಡಲ್ಲಿ, ನಮ್ಗೆ ಅದು ಏನು ಬರುತ್ತೆ ಅಷ್ಟರಲ್ಲೇ ನಾವು ಬದುಕಬೇಕು, ಹಿಂಗಾಗಿ ನಾವು ಬಡವರಾಗಿ ಉಳಿತಾ ಇದ್ದೀವಿ, ನಮ್ಗೆ ಮೀಸಲಾತಿ ಇಲ್ಲ ಅಂತ ಶುರು ಮಾಡಿಬಿಟ್ರು. ಆದರೆ ಆ ಜನರು ಸಾವಿರಾರು ವರ್ಷಗಳಿಂದ ನಾವು ಏನಾಗಿದ್ವಿ ಅನ್ನೋದನ್ನೇ ಮರ್ತುಬಿಟ್ರಲ್ಲ. ಚಾತುರ್ವರ್ಣ ವ್ಯವಸ್ಥೆಯಲ್ಲಿ ನಾವು ತುಳಿದ್ವಿ, ನಾವೆಲ್ಲ ಶೋಷಣೆ ಮಾಡಿದ್ವಿ, ದಬ್ಬಾಳಿಕೆ ಮಾಡಿದ್ವಿ ಅಂತ ಮರ್ತುಬಿಟ್ಟು ನಮಗೆ ತಟ್ಟೆ ಕಾಸಲ್ಲೇ ನಾವು ಬದುಕಬೇಕು, ನಮಗೆ ನೌಕರಿ ಇಲ್ಲ, ನಮಗೆ ಮೀಸಲಾತಿ ಇಲ್ಲ ಅಂತ ಶುರು ಮಾಡಿಬಿಟ್ರು. ಅದು ಏನಾಗ್ಬಿಡ್ತು ಅಂದರೆ ಬ್ರಾಹ್ಮಣ ಆಡೋ ಮಾತು ಹಿಂದೂ ಧರ್ಮದ ರಕ್ಷಕ ಆಡೋ ಮಾತಾಗ್ಬಿಡ್ತು. ಆಮೇಲೆ ಇನ್ನೊಂದು ನೀವು ಗಮನಿಸ್ಬೇಕು, ಮತ್ತೆ ಹಿಂದುತ್ವದ ಅಲೆಯಲ್ಲಿ ಶೂದ್ರ ಹುಡುಗರು ಬಿದ್ದುಬಿಟ್ರು. ಹೀಗಾಗಿ ಬ್ರಾಹ್ಮಣನ ಮಾತುಗಳು ಹಿಂದೂ ಧರ್ಮದ ರಕ್ಷಕನ ಮಾತುಗಳಾಗ್ಬಿಟ್ಟು, ಬ್ರಾಹ್ಮಣನ ಮಾತು ನಾವು ಬ್ರಾಹ್ಮಣನ ಮಾತುಗಳನ್ನಾಗೆ ನಾವು ನೋಡಿದ್ದಿದ್ರೆ, ಇಂದಿನ ಚಾತುರ್ವರ್ಣ ವ್ಯವಸ್ಥೆಯನ್ನು ನಾವು ಅರ್ಥ ಮಾಡ್ಕೊಂಡಿದ್ರೆ ಶೂದ್ರ ಹುಡುಗರು ಇವತ್ತು ದಾರಿ ತಪ್ಪಬೇಕಾಗಿರೋ ಅನಿವಾರ್ಯತೆ ಬರ್ತಾ ಇರಲಿಲ್ಲ. ಆದರೆ ಒಬ್ಬ ಬ್ರಾಹ್ಮಣ ಆಡೋ ಮಾತುಗಳನ್ನು ನಾವು ಯಾವತ್ತು ಹಿಂದೂ ಧರ್ಮದ ರಕ್ಷಕ ಆಡೋ ಮಾತುಗಳಂತ ನಾವು ಅಂದ್ಕೊಂಡ್ವೋ, ಯಾವತ್ತು ನಾವು ಶೂದ್ರ ಹುಡುಗರನ್ನ ಹಿಂದುತ್ವದ ಇದರಲ್ಲಿ ಬೀಳಿಸಿದ್ವೋ, ಅವತ್ತಿಂದ ಮೀಸಲಾತಿ ಬರೀ ಮುಸ್ಲಿಂ ವಿರೋಧಿ ಅಂತಲ್ಲ, ಮೀಸಲಾತಿ ವಿರುದ್ಧನೂ ಇವರು ದಲಿತರ ವಿರುದ್ಧನೂ ಇವ್ರು ಮಾತಾಡೋದಕ್ಕೆ ಶುರು ಮಾಡಿದರು. ಆಮೇಲೆ ಇನ್ನೊಂದು ಗಮನಿಸಬೇಕು, ಈ ಒಳ ಮೀಸಲಾತಿಗೋಸ್ಕರ ಈ ದಲಿತ ಹಿಂದುಳಿದ OBC ಸಮುದಾಯಗಳು ಹಲವಾರು 5-6 ದಶಕದಿಂದ ಹೋರಾಟ ಮಾಡ್ತಾ ಇದ್ದಾವೆ. ಬಟ್ EWS ಏನು ಶುರು ಆಯ್ತು ನೋಡಿ, ನಾನು ಅಲ್ಲಿ ಬರಬೇಕು ಅಂತಿದ್ದೆ. EWS ಏನು ಮೀಸಲಾತಿ ಕೊಟ್ರಲ್ಲ, ಅವ್ರು ಯಾವತ್ತೂ ಕೂಡ ಬೀದಿಗಿಳಿದು ಹೋರಾಟ ಮಾಡಲಿಲ್ಲ, ಒಂದು ಹೋರಾಟ ಮಾಡಲಿಲ್ಲ, ಪ್ರೊಟೆಸ್ಟ್ ಮಾಡಲಿಲ್ಲ, ಬೇಡಿಕೆ ಕೊಟ್ಟಿದ್ದು ಉದಾರಲಿಲ್ಲ. ಆದ್ರೆ ಅವ್ರಿಗೆ ಸಡನ್ ಆಗಿ ಟೈರಿಗೆ ಬೆಂಕಿ ಹಚ್ಚಲಿಲ್ಲ, ಸಿಕ್ಬಿಡ್ತು. ಅದು ಹೇಗೆ ಸಾಧ್ಯ ಆಯ್ತು? ನಮ್ಮವರು ಮೈಗೆ ಕೋಲ್ ತೊಗೊಂಡು ಹೊಡ್ಕೊಂಡ್ರು, ಹಗ್ಗ ತೊಗೊಂಡು ಹೊಡ್ಕೊಂಡ್ರು, ಎಷ್ಟೋ ಜನ ಸತ್ತೋದ್ರು, ಬಿಸಿಲು ಮಳೆ ಎಲ್ಲದರಲ್ಲೂ ನಿರಂತರವಾಗಿ ಹೋರಾಟ ಮಾಡ್ಕೊಂಡ್ರು. ಮಂಡಲ್ ಹೋರಾಟದಲ್ಲಿ ಅಂದ್ರೂ ಭಾಳಷ್ಟು ಜನ ಸತ್ತೋಗ್ಬಿಟ್ರು. ಒಂದು 2-3% ಜಾಸ್ತಿ ಮಾಡೋ ಅಂದ್ರೂ ಮಾಡಲಿಕ್ಕಿಲ್ಲ ನಮಗೆ. ಬಟ್ ಅವ್ರು ಒಂದು ಪ್ರೊಟೆಸ್ಟ್ ಮಾಡಲಿಲ್ಲ, ಒಂದು ಬೇಡಿಕೆ ಕೊಡಲಿಲ್ಲ, ಒಂದು ಮಾತಾಡಲಿಲ್ಲ. ಇದು ತುಂಬ ದೂರ. ಇವಾಗಷ್ಟೇ UGC ಕಾಂಟ್ರವರ್ಸಿ ಎಲ್ಲ ನೋಡಿದ್ವಿ, ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ದು ಏನಿತ್ತು ಇದರಲ್ಲಿ ಕಾನೂನಲ್ಲಿ. ಯಾವುದಕ್ಕೊಂದು ಕಾಲೇಜ್ ಕ್ಯಾಂಪಸ್ಗಳಲ್ಲಿ ತಳ ಸಮುದಾಯದ ಹುಡುಗರಿಗೆ ಏನಾದರೂ ಯುವಕರಿಗೆ ಜಾತಿ ಆಧಾರಿತ ನಿಂದನೆ ಏನಾದರೂ ಆದರೆ ಒಂದು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ತೀವಿ ಅಂತ ಕಾನೂನು ಅದು. ಅದನ್ನು ಇವರು ಏನೋ ಒಂದು ಆನ್ಲೈನಲ್ಲಿ ಆಕ್ರೋಶ ಹೊರಗೆ ಹಾಕಿದ್ರು ಅಷ್ಟೇ. ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಿ ಮೋದಿ ಸರ್ಕಾರ ನಮಗೆ ದ್ರೋಹ ಮಾಡ್ತಾ ಇದೆ ಅಂತೇಳಿ ಮೇಲ್ಜಾತಿಯವರೆಲ್ಲ ಪ್ರೊಟೆಸ್ಟ್ ಮಾಡಲಿಲ್ಲ, ಬೆಂಕಿ ಹಾಕಲಿಲ್ಲ. ನೀಟ್ ಅಂತ ಒಂದು ಕಂಡಿರೋ ಅಕ್ರಮ ತಿಂಗಳಾನುಗಟ್ಟಲೆ ಪ್ರೊಟೆಸ್ಟ್ ನಡಿಬೇಕಾಯಿತು, 21 ದಿನ ಉಪವಾಸ ಕೂರಬೇಕಾಯಿತು, ಸ್ಟೂಡೆಂಟ್ಸ್ ಮೇಲೆ ಲಾಟ್ರಿ ಚಾರ್ಜ್ ಮಾಡಬೇಕಾಯಿತು. ಅದಾದಮೇಲೆ ಅವ್ರ ಬೇಡಿಕೆಗಳು ಈಡೇರಿದ್ವು. ಒಬ್ಬರು ರೈತರು ಈ ಕಾನೂನುಗಳು ನಮಗೆ ತುಂಬ ಕಷ್ಟ ಕೊಡ್ತವೆ, ಈ ಕಾನೂನಿನಿಂದ ನಾವು ರೈತರು ಸತ್ತೋಗ್ಬಿಡ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ದೆಹಲಿ ಬಾರ್ಡ್ರಲ್ಲಿ 1 ವರ್ಷಕ್ಕಿಂತ ಹೆಚ್ಚು ಪ್ರೊಟೆಸ್ಟ್ ಮಾಡಿ 600-700 ಜನ ಸತ್ತ ಮೇಲೆ ಈ ಸರ್ಕಾರ ಅವ್ರ ಕಾನೂನನ್ನು ಕಾಯ್ದೆಗಳನ್ನು ವಾಪಸ್ ತೆಗೆದುಕೊಳ್ಳುತ್ತೆ. ಅದೇ UGC ಅನ್ನೋ ಕಾನೂನನ್ನು ಒಂದು ಪ್ರೊಟೆಸ್ಟ್ ಇಲ್ಲ, ಒಂದು ಬೇಡಿಕೆ ಏನೂ ಇಲ್ಲ, ಒಂದು ಆಕ್ರೋಶ ಇಲ್ಲ, ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಹೆದರ್ಕೊಂಡಿವರು ಮೇಲ್ವರ್ಗದವರಿಗೆ ಕಾನೂನನ್ನು ವಾಪಸ್ ತಗೊಳ್ತಾರೆ. ಯಾಕೆ ಅದೇನು ಸುಮ್ಮನೆ ಇತ್ತಾ? 2015ರಲ್ಲಿ ರೋಹಿತ್ ವೇಮುಲಾ ಇದೇ ಜಾತಿ ಕಾರಣಕ್ಕಾಗಿನೇ ಆತ್ಮಹತ್ಯೆ ಮಾಡ್ಕೊಂಡು ಸಾಯಲಿಲ್ವಾ? ಅವ್ರದ್ದು ಜೀವ ಆದರೆ ಇವ್ರದ್ದು ಜೀವ ಆದರೆ ಅವ್ರ ಜೀವ ಅಲ್ವಾ? ಇವ್ರ ಪ್ರಾಣಕ್ಕೆ ಇವ್ರ ಏನು ಎಜುಕೇಷನ್ಗೆ ಬೆಲೆ ಇದೆ ಅನ್ನೋದಾದರೆ ರೋಹಿತ್ ವೇಮುಲಾಗೆ ಯಾಕಿಲ್ಲ? ಇದನ್ನು ಅವತ್ತು ಒಬ್ಬ ದಲಿತ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡ್ಕೊಂಡಾಗ ಅವತ್ತಿನ ಎಜುಕೇಷನ್ ಮಿನಿಸ್ಟರ್ ಸ್ಮೃತಿ ಇರಾನಿ ಅವರು ಏನಾದರೂ ಇದನ್ನು ಜವಾಬ್ದಾರಿ ತಗೊಂಡ್ರ? ಇದನ್ನು ಈ ನಮ್ಮ ಪಾಡ್ಕಾಸ್ಟ್ನ ಕೊನೆ ಹಂತಕ್ಕೆ ಬರೋದಾದರೆ, ಈ ಜಾತಿ ವ್ಯವಸ್ಥೆ ನಿರ್ಮೂಲನೆ ಆಗಬೇಕಾದ್ರೆ ನಮ್ಮ ದೇಶದಲ್ಲಿ ಏನಾಗಬೇಕು ಅಂತ ನನಗಿದು ಒಂದು ತುಂಬ ಕ್ರಿಟಿಕಲ್ ಪ್ರಶ್ನೆ ಸರ್. ಇದು ಯಾಕಂತಂದರೆ ನಾವು ಈ ಅಸಮಾನತೆಯನ್ನು ನೋಡ್ಕೊಂಡು ಬಂದಿರೋದು ಎಲ್ಲಿಂದ ಅಂತಂದರೆ ಒಂದು ಮನುಸ್ಮೃತಿಯಿಂದ ಅಂತಿದೆ. ಮನುಸ್ಮೃತಿಯಿಂದ ಈ ರೀತಿ ಕಾನೂನುಗಳಿದ್ವು, ಮನು ಬರೆದಿದ್ದ ಅದಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಸುಟ್ಟು ಬಿಸಾಕಿ ತಿಪ್ಪೆಗೆ ಎಸೆದ್ರು ಮನುಸ್ಮೃತಿನ. ಆದರೆ ನೀವು ಕೇಳಿದ್ರಲ್ಲ ಅಸಮಾನತೆ ಕ್ಲಿಯರ್ ಆಗಬೇಕು ಅಂತ. ಅಸಮಾನತೆ ಕ್ಲಿಯರ್ ಎಲ್ಲಿಂದ ಆಗಬೇಕು ಅಂತಂದರೆ ನನ್ನ ಪ್ರಕಾರ ರಾಜಸ್ಥಾನದ ಹೈಕೋರ್ಟ್ ಎದುರುಗಡೆನೆ 11 ಫೀಟ್ ಹೈಟಲ್ಲಿ ಎತ್ತರದಲ್ಲಿ ಮನುವಿನ ಸ್ಟ್ಯಾಚ್ಯೂ ಇದೆ, ಮೂರ್ತಿ ಇದೆ ಹೈಕೋರ್ಟ್ ಎದುರುಗಡೆ. ಯಾರು ಮನು? ಬಾಬಾ ಸಾಹೇಬರು ಅವ್ನು ಬರೆದಿದ್ದ ಮನುಸ್ಮೃತಿನ ಸುಟ್ಟು ಬಿಸಾಡಿದವರು. ನಮ್ಗೆ ಬಾಬಾ ಸಾಹೇಬ್ರು ಬೇಕಾ, ಮನು ಬೇಕಾ? ಸಂವಿಧಾನ ಬೇಕಾ, ಮನುಸ್ಮೃತಿ ಬೇಕಾ? ಮನುಸ್ಮೃತಿ ಯಾಕೆ ಸುಡಬೇಕು? ಅದರಲ್ಲಿರೋ ಕಾನೂನುಗಳು ಎಲ್ಲ ಗೊತ್ತಿರುವಂಥದ್ದೇನೋ, ದಲಿತ ಓದಬಾರ್ದು, ಕಬ್ಬಿನ ಸೀಸ ಹಾಕಬೇಕು, ತುಂಬ ಆಲ್ರೆಡಿ ವೇದ ಉಪನಿಷತ್ತುಗಳನ್ನು ಅಕಸ್ಮಾತ್ ತಪ್ಪಿಯೂ ಕೂಡ ಅವನಿಗೆ ಎಲ್ಲೋ ದಾರಿಯಲ್ಲಿ ಹೋಗುವಾಗ ಅವನ ಕಿವಿಗೆ ಬಿದ್ದರೆ
ಅವನ ಕಿವಿಗೆ ಕಾದ ಸೀಸವನ್ನ ಹುಯ್ಯಿರಿ ಅಂತ. ಅಲ್ಲ ಅದು ಈಗ ಎಲ್ಲ ಅದು ಅದೇ ಅದೇ ನಡ್ಕೊಂಬಂದಿರೋದು. ಕಾರಣದಿಂದ ದಲಿತರು ಅಸ್ಪೃಶ್ಯರು ಇಷ್ಟು ದಿನ ಎಜುಕೇಶನ್ ಪಡೆದಕ್ಕೆ ಅದೇ ಸರ್ ನಾನು ಹೇಳ್ತಾ ಇರೋದು, ಇವಾಗ ಏನು ನಡ್ಕೊಂಬಂದಿದೆ ಜಾತಿ ಪದ್ಧತಿ, ಅದು ಮನುಸ್ಮೃತಿಯಿಂದಾನೆ. ಆ ಮನುಸ್ಮೃತಿ ನಮಗೆ ಬೇಕಾ? ಆ ಮನು ನಮಗೆ ಬೇಕಾ ಬರ್ದವನು? 1989ರಲ್ಲಿ 11 ಫೀಟ್ ಎತ್ತರದ ಮನುವಿನ ಮೂರ್ತಿಯನ್ನ ರಾಜಸ್ಥಾನದ ಹೈಕೋರ್ಟ್ ಎದುರುಗಡೆ ಸ್ಥಾಪನೆ ಮಾಡಿದ್ದಾರೆ. ಭಾರತದ ಮೊದಲ ಕಾನೂನು ಬರ್ದವ್ರು ಅಂತೇಳಿ ಗೌರವ ಅಂತ ಅವನಿಗೆ. ಅಂದ್ರೆ ನೀವು ಹೇಳ್ತಾ ಇರೋದು ನ್ಯಾಯ ಕೊಡಬೇಕಾದ ನ್ಯಾಯಾಲಯದ ಮುಂದೆ ಯಾರು ಅಸಮಾನತೆಯನ್ನ, ಯಾರು ಅನ್ಯಾಯವನ್ನ ಬೋಧಿಸಿ ಪುಸ್ತಕ ಬರ್ತಿದ್ನೋ ಅವನ ಮೂರ್ತಿಯನ್ನ ಕೆತ್ತಿಸಲಾಗಿದೆ, ಅವನ ಮೂರ್ತಿಯನ್ನು ಸ್ಥಾಪನೆ ಮಾಡಲಾಗಿದೆ. 11 ಅಡಿ ಹತ್ರ ಬೇಕಾಗಿತ್ತ ಇದು? ಈ ದೇಶದ ಅದೇ ಏನ್ ಹೇಳ್ತಾ ಇದ್ದೀನಿ, ಉನ್ನತ ಹಂತಗಳಲ್ಲೇ ದೊಡ್ಡ ಅಸಮಾನತೆ ಇದೆ. ಬೇಕಾದ್ರೆ ಊರಲ್ಲಿ ಹಳ್ಳಿಗಳಲ್ಲಿ ಸರಿಯಾಗ್ಬಿಡ್ಬೋದು ಈ ವ್ಯವಸ್ಥೆ. ಬಟ್ ಉನ್ನತ ಹಂತಗಳಲ್ಲಿ ಇದೆಯಲ್ಲ, ಅದು ಎಲ್ಲಿವರೆಗೂ ಜೀವಂತವಾಗಿರುತ್ತೋ ಅಸಮಾನತೆ ಈ ಹಳ್ಳಿಗಳಲ್ಲಿ ಸರಿಯಾಗೋದಿಲ್ಲ. ಎಲ್ಲಿವರೆಗೆ ಅಸಮಾನತೆ ಜಾತೀಯತೆ ಹೋಗಲು ಅಲ್ಲಿವರೆಗೆ ಮೀಸಲಾತಿ ಈ ದೇಶದಲ್ಲಿ ಇದ್ದೇ ಇರುತ್ತೆ ಅಂತ ನೀವು ಹೇಳ್ತಾ ಇರೋದು. ಹೌದು. ಈಗ ಇವರು ಈಗ ಪ್ರೊಟೆಸ್ಟ್ ಮಾಡ್ತಾ ಇದಾರಲ್ಲ ಮೀಸಲಾತಿ ವಿರೋಧ, ಕ್ರೀಮಿ ಲೇಯರ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಕ್ರೀಮಿ ಲೇಯರ್ ಏನಂದ್ರೆ, ಈಗ ದಲಿತರಲ್ಲೇ ಮೇಲೆ ಬಂದವ್ರಿಗೆ ಯಾಕೆ ಮೀಸಲಾತಿ ಬೇಕು ಕೇಳ್ತಾ ಇರೋದು. ಕೈರ್ಲಂಜಿ ಇದು ನಾನು ಹೇಳ್ತಾ ಬಂದೆ, ಯಾವುದು ಕೈರ್ಲಂಜಿದ ಘಟನೆ ಹೇಳ್ತೀನಿ ನಾನು ನಿಮ್ಗೆ. ಈಗ ಅವ್ರ ಪ್ರಶ್ನೆ ಏನಂತಂದ್ರೆ, ಪ್ರಿಯಾಂಕರ್ಗೆ ಹೋಮ್ ಮಿನಿಸ್ಟರ್ ಅವ್ರಿಗೆ ಯಾಕೆ ಬೇಕು ಮೀಸಲಾತಿ, ಅವ್ರ ಮಕ್ಳಿಗೆ ಯಾಕೆ ಬೇಕು ಮೀಸಲಾತಿ ಅಂತ ಕೇಳ್ತಾರೆ. ಅವಾಗ ಒಂದು ಪ್ರಶ್ನೆ ಉತ್ತರ ಕೊಟ್ವಿ, ಇದು ಯಾವುದೋ ಆರ್ಥಿಕ ಕಾರಣಕ್ಕೋ ರಾಜಕೀಯ ಕಾರಣಕ್ಕೆ ಇರೋದಲ್ಲ, ಸಾಮಾಜಿಕವಾಗಿ. ಈ ಮಲ್ಲಿಕಾರ್ಜುನ್ ಮೀಸಲಾತಿಯನ್ನ ಯಾರು ಪಡ್ಕೊಂಡಿರ್ತಾರೋ ಅವ್ರ ತಲೆಮಾರುಗಳಿಗೆ ಅವ್ರಿಗೆ ಅರಿವು ಇರುತ್ತೆ, ಅವ್ರಿಗೆ ಎಲ್ಲಿಂದ ಅಪ್ಲಿಕೇಶನ್. ನಾನು ಹೇಳ್ಬಿಡ್ತೀನಿ, ಅಲ್ಲಿಗೆ ಬಂದ್ಬಿಡ್ತೀನಿ. ಈಗ ನಾವು ಒಂದು ಕೈರ್ಲಂಜಿದ ಒಂದು ಘಟನೆ ನೋಡ್ಬಿಡೋಣ. 2006ರಲ್ಲಿ ನಡೆದಿದ್ದು. ಅವರು ಮಹಾರಾಷ್ಟ್ರದಲ್ಲಿ ನಡೆದಿರೋದು. ಆ ಸುರೇಖಾ ಅಂತನ ಅವ್ರ ಹೆಸರು, ಆ ದಲಿತ ಮಹಿಳೆ ಹೆಸರು. ಗಂಡ ಸ್ವಲ್ಪ ಅನ್ಎಜುಕೇಟೆಡ್, ಅವ್ರೇನು ಅಷ್ಟು ಓದ್ಕೊಂಡಿರಲಿಲ್ಲ. ಬಟ್ ಈ ಹೆಣ್ಮಗಳು ಓದ್ಕೊಂಡಿದ್ರು, ಸುರೇಖಾ ಅಂತ, ದಲಿತ ಸಮುದಾಯದವರು. ಅವರು ಓದಿ ಕೆಲಸ ಮಾಡಿ ಒಂದು ಊರಲ್ಲಿ ಜಮೀನನ್ನು ತಗೊಂಡಿದ್ರು. ಅವರು ಒಂದು ಜಮೀನನ್ನು ತಗೊಂಡ್ರು. ಅವಾಗ ಏನಾಗ್ಬಿಡ್ತು ಅಂದರೆ, ಈ ಕ್ರಿಮಿ ಲೇಯರ್ಗಳ ಬಗ್ಗೆ ಯಾರು ಮಾತಾಡ್ತಾರಲ್ಲ, ಕ್ರಿಮಿ ಲೇಯರ್ ಅಂತ, ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅವ್ರು ಓದ್ಕೊಂಡಿದ್ರು, ಮೀಸಲಾತಿಯಿಂದನೇ ಅವ್ರು ಓದ್ಕೊಂಡ್ರು ಬಂದರು. ಅವರು ಬೌದ್ಧ ಧರ್ಮವನ್ನು ಕೂಡ ಸ್ವೀಕರಿಸಿದ್ರು. ಅಂದರೆ ಅವ್ರು ಅಂಬೇಡ್ಕರ್ ಸಿದ್ಧಾಂತವನ್ನು ಅರ್ಥ ಮಾಡ್ಕೊಂಡಿದ್ರು. ಒಂದು ಜಮೀನು ತಗೊಂಡ್ರು, ಅದನ್ನು ಸಹಿಸ್ಕೊಳಕ್ಕಾಗಲಿಲ್ಲ ಅಲ್ಲಿನ ಮೇಲ್ಜಾತಿಯವ್ರಿಗೆ. ದನಗಳನ್ನು ಬಿಟ್ಟರು ಅವ್ರ ಜಮೀನಿಗೆಲ್ಲ, ಎಲ್ಲ ಎತ್ತಿನ ಬಂಡಿಗಳನ್ನೆಲ್ಲ ಓಡಾಡಿಸ್ಬಿಟ್ರು. ಕೊನೆಗೆ ಅಮ್ಮ ಧೈರ್ಯ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು. ಕಂಪ್ಲೇಂಟ್ ಕೊಟ್ಟು ಹಿಂಗೆ ಬರೋಷ್ಟಲ್ಲ, ಅದು ಹೆಂಗೆ ಕಂಪ್ಲೇಂಟ್ ಕೊಡ್ತೀಯ ನೀನು ಅಂತೇಳಿ ಏನೆಲ್ಲ ಮಾಡಿದ್ರು ಅವ್ರ ಜೊತೆಗೆ. ಇದು ತುಂಬ ಜನರಿಗೆ ಗೊತ್ತಾಗಬೇಕು ಈ ಕೈರ್ಲಂಜಿ ಇನ್ಸಿಡೆಂಟು. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಇವ್ರು ಮೊದಲೇ ಹೇಸಿಗೆ ತಿನ್ನೋ ಕೆಲಸ ಮಾಡಿದ್ದಾರೆ ಅವ್ರ ಜಮೀನಲ್ಲೆಲ್ಲ. ಇವ್ರ ಜಮೀನಲ್ಲಿ ದನಗಳನ್ನು ಓಡಾಡಿಸಿದ್ರೆ, ಎತ್ತುಗಳನ್ನೆಲ್ಲ ಓಡಾಡಿಸಿದ್ರೆ ಸುಮ್ಮನೆ ಇರ್ತಾರೆ ಇವರು. ಅವ್ರು ದಲಿತರು ಭೂಮಿ ತೊಗೊಂಡಿದ್ದೊಂದು ಇವ್ರು ಉರಿ ಶುರು ಆಗ್ಬಿಟ್ಟಾರೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಅಂದ್ರೆ ಇನ್ನೊಂದು. ಹೊರಗಡೆ ಬರ್ತಾ ಇದ್ದಂಗೆನೆ ಮನೇಲಿ ಈ ಸುರೇಖಾ ಇರ್ತಾರೆ, ಅವರ ಒಬ್ಬರು ಮಗ, ಇಬ್ಬರು 16-18 ವಯಸ್ಸಿನವ್ರೇನೋ, ಮಗ ಮತ್ತು ಮಗಳು ಎಳ್ಕೊಂಡು ಬರ್ತಾರೆ ಮನೆಯಿಂದ. 40-50 ಜನ ಇರ್ತಾರೆ. ಸರ್ಯಾಗಿ ಹೊಡಿತಾರೆ ಅವ್ರಿಗೆ, ದಲಿತರು ಅನ್ನೋ ಕಾರಣಕ್ಕೆ, ಭೂಮಿ ಖರೀದಿ ಮಾಡಿದ್ರು ಅನ್ನೋ ಕಾರಣಕ್ಕೆ, ನಮ್ಮ ವಿರುದ್ಧ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರು ಅನ್ನೋ ಕಾರಣಕ್ಕೆ ಸರ್ಯಾಗಿ ಹೊಡಿತಾರೆ. ಯಾವ ಥರ ಮಾಡ್ತಾರೆ ಅಂತಂದರೆ, ಅವ್ರ ಮರ್ಮಾಂಗಗಳನ್ನೆಲ್ಲ ಕಟ್ ಮಾಡ್ತಾರೆ. ಅಲ್ಲಿ ತಮ್ಮ ಅಕ್ಕನ ಜೊತೆಗೆ ಸೆಕ್ಸ್ ಮಾಡಿಸ್ತಾರೆ ಓಪನ್ ಆಗಿ. ದಲಿತ ತಮ್ಮನಿಂದ ಅಥವಾ ಬೇರೆ? ಅದೇ ಆ ಸುರೇಖಾ ಅಂತ ಏನು ಲೇಡಿ ಇದ್ರಲ್ಲ ದಲಿತ ಸಮುದಾಯದವರು, ಅವ್ರಿಗಿಬ್ರು ಮಕ್ಕಳಿದ್ರು, ಒಂದು ಗಂಡು ಒಂದು ಹೆಣ್ಣು. ಆ ಗಂಡು ಹೆಣ್ಣಿಗೆ ಸೆಕ್ಸ್ ಮಾಡಿಸ್ತಾರೆ ಇವರೇ ಫೋರ್ಸ್ಫುಲಿ ಮೇಲ್ಜಾತಿಯವರು. ಕೊನೆಗೆ ಅವ್ರದ್ದು ಬೆತ್ತಲೆ ದೇಹಗಳನ್ನು ಎತ್ತಿನ ಬಂಡಿ ಕಟ್ಟಿ, ನಾವು ಈ ಕಾಮನ್ ಸುಡೋಗಿ ಕಟ್ತಾರಲ್ಲ ಊರಲ್ಲಿ, ರಾವಣನ ಕಟ್ಟೋ ರೀತಿ, ಆ ರೀತಿ ಎತ್ತಿನ ಬಂಡಿ ಕಟ್ಟಿ ಊರು ತುಂಬ ಮೆರವಣಿಗೆ ಮಾಡೋದು ಬಿಸಾಡ್ತಾರೆ. ಈ ಕ್ರಿಮಿ ಲೇಯರ್ ಅನ್ನೋ ಕ್ರಿಮಿಗಳಿದಾವಲ್ಲ, ಕ್ರಿಮಿ ಲೇಯರ್ ರಿಸರ್ವೇಷನ್ ತೆಗಿಬೇಕು ಅನ್ನೋ ಈ ಕ್ರಿಮಿಗಳು ಇದಾವಲ್ಲ, ಕೀಟನಾಶಕಗಳು, ಇವಾಗ ಕೀಟಗಳು ಇವೆಲ್ಲ, ಅವ್ರಿಗೆಲ್ಲ ಈ ಕೈರ್ಲಂಜಿ ಬಗ್ಗೆ ಮಾತಾಡಕ್ಕೆ ಹೇಳಿ. ನೀವು ಅಲ್ಲಿ ಮಹಾರಾಷ್ಟ್ರದ ಹೇಳ್ತಾ ಇದ್ರೆ, ನನಗೆ ಇದೆ ನಮ್ಮ ಬೆಳಗಾವಿಯಲ್ಲಿ ಬೆನ್ನಿಹಳ್ಳಿ ಅಂತ ಒಂದು ಹಳ್ಳಿ, ಬೆಂಡಿಗೇರಿ ಹಳ್ಳಿ, ಏಸ್ಗೆ ತಿನ್ಸಿದ್ರಲ್ಲ, ಹೇಳಿ ತಿನ್ಸಿದ್ರು. ಅಂದ್ರೆ ಮಕ್ಕಳ ಕೈಲಿ, ದಲಿತ ಮಕ್ಕಳ ಕೈಲಿ ಅವ್ರಿಗೆ ಯಾರೋ ತಪ್ಪು ಮಾಡಿದಕ್ಕಲ್ಲ. ಒಬ್ಬ ವ್ಯಕ್ತಿ ಏನು ಮಾಡ್ದ ಅಂದರೆ, ಮಳೆ ತಾನು 89-79 ನಡೆದಿರೋದು ಬೆಂಡಿಗೇರಿ ಕೇಸು. ಜಮೀನಿಗೆ ಹೋಗಿ ಹುಲ್ ಕೊಯ್ಕೊಂಬರ್ಬೇಕಂತ ದನಗಳಿಗೆ ಹೋಗ್ತಾ ಇರ್ತಾನೆ. ಮಳೆ ಬರ್ತಾ ಇರುತ್ತೆ, ಇನ್ನು ಅಷ್ಟು ದೂರ ಹೋಗಿ ಬರೋದು ಏನು ಅಂತೇಳಿ ಇಲ್ಲಿ ಹತ್ತಿರದಲ್ಲೇ ಇರ್ತಾ ಒಬ್ಬ ಗೌಡನ್ ಜಮೀನಲ್ಲಿ ಹುಲ್ ಕೊಯ್ಕೊಂಡು ಹೋಗ್ಬಿಡ್ತಾನೆ. ಅದೇ ದೊಡ್ಡ ಅಪರಾಧ ಆಗ್ಬಿಡ್ತು. ಅವ್ರ ಮನೆಯಲ್ಲಿ ಏಸಿಗೆ ತಿನ್ನಿಸ್ತಾರೆ, ಮನುಷ್ಯರು ಏಸಿಗೆ. ಅದೇ ರಸ್ತೆ ನಮ್ಮ ಊರ ಕಡೆ ಹಳ್ಳಿ ಕಡೆ ಎಲ್ಲ ರಸ್ತೆ ಪಕ್ಕ ಎತ್ತಿರ್ತಾರ, ಅಲ್ಲಿ ಕರ್ಕೊಂಡು ಹೋಗಿ ತಿನ್ನಿಸ್ತಾರೆ ಅಂತ. ಮನುಷ್ಯರು ಏಸಿಗೆ ತಿನ್ನಿಸಿರೋದು. ಈ ಹೈವಾನ್ಗಳಿಗೆ, ಈ ಸೈತಾನ್ರಿಗೆ ರಿಸರ್ವೇಷನ್ ತೆಗಿಬೇಕು ಅನ್ನೋರಿಗೆ ಇನ್ನೊಂದು ಪ್ರಶ್ನೆ, ಇವೆಲ್ಲ ಕನಿ ಕಾಣೋದಿಲ್ವಾ?
ನನ್ನ ಕೊನೆಯದಾಗ ನಾನು ಹೇಳೋದು ಏನು ಅಂತಂದರೆ ಸರ್, ಮೀಸಲಾತಿ ತೆಗಿಯೋಣ ಸರ್, ನಾವು ನೀವು ಕೂಡ ತೆಗಿಯೋಣ. ಯಾವಾಗ ತೆಗಿಯೋಣ? ಎಲ್ಲನೂ ಚರ್ಚೆಗಳಾಗಲಿ, ಪ್ರತಿಯೊಬ್ಬ ವ್ಯಕ್ತಿನೂ ಇಲ್ಲಿ ನಾನು ಮೇಲಲ್ಲ ನೀನು ಕೆಳಗಲ್ಲ, ನಾವೆಲ್ಲ ಒಂದೇ ಅಂತ ಎಲ್ಲಿವರೆಗೂ ಸಮಾಜ ಪ್ರಾಕ್ಟಿಕಲಿ ಬರುತ್ತೋ, ಮಾತಲ್ಲಲ್ಲ, ನಮ್ಮ ಭಾಷಣಗಳಲ್ಲ ಆಗಲಿ. ರಾಮ ಮಂದಿರಕ್ಕೆ ದಲಿತರು ಅರ್ಚಕರಾಗಲಿ, ನಮ್ಮ ಊರಿನ ಹನುಮಪ್ಪನಿಗೆ ಪೂಜಾರಿ ಆಗಲಿ, ಎಲ್ಲ ದೇವ್ರಿಗೂ ಎಲ್ಲ ವಿಚಾರದಲ್ಲೂ ಮಲ ಬರೋದಕ್ಕೆ ಬರಲಿ. ಮೇಲ್ಜಾತಿಯವರು 10 ವರ್ಷ ಕೆಲಸ ಮಾಡಲಿ. ಮ್ಯಾನ್ವಲ್ ಯಾಕೆ ಪೌರ ಕಾರ್ಮಿಕರು ಈಗಲೂ ಕೂಡ ಬೆಂಗಳೂರಿನ ಕಸ ಹೊಡೆಯವರು ದಲಿತರು ಯಾಕೆ ಆಗ್ಬೇಕು? ಯಾಕೆ ಮ್ಯಾನ್ಹೋಲ್ ಗುಂಡಿಯಲ್ಲಿ ಉಳಿಯೋರು ದಲಿತರಾಗಿ ಯಾಕೆ ಆಗ್ಬೇಕು? ಯಾಕೆ ಸ್ಲಮ್ಮಲ್ಲಿ ಬದುಕು ಅವ್ರಿಗೂ ಒಂದು ಸ್ವಾಭಿಮಾನ, ಅವ್ರಿಗೂ ಆರೋಗ್ಯ, ಅದೆಲ್ಲ ಏನು ಬೇಡವಾ? ಯಾಕೆ ಬೆಂಗಳೂರಿನ ಅಥವಾ ಯಾವುದೇ ನಗರದ ಸ್ಲಮ್ಗಳಲ್ಲಿ ಬದುಕೋರೆಲ್ಲ ದಲಿತರಾಗಿರ್ತಾರೆ? ಈಗಲೂ ಕೂಡ ಇವೆಲ್ಲ ಪ್ರಶ್ನೆಗಳನ್ನು ಎದುರಿಸ್ಕೊಳ್ತಾ ಪ್ರಿಯ ವೀಕ್ಷಕರೇ, ಈ ಉಮರ್ ಫಾರೂಕ್ ತುಂಬ ಚಿಕ್ಕ ವಯಸ್ಸಿನವರಾದರೂ ಭಾಳಷ್ಟು ಅವ್ರದ್ದು ಮನಸ್ಸು ಪ್ರಜ್ಞಾವಂತ ಮನಸ್ಸು, ಸಂವೇದನಾಶೀಲರು. ಸೊ ಮೀಸಲಾತಿ ಯಾರೆಲ್ಲ ವಿರೋಧ ಮಾಡ್ತಿದ್ದೀರಲ್ಲ ಅವ್ರಿಗೆ ಅವರು ದಯವಿಟ್ಟು ಈ ವಿಡಿಯೋವನ್ನು ನೋಡಿ ಅರ್ಥ ಮಾಡಿಕೊಂಡು ಇನ್ನು ಈ ಯಾಕೆ ಮೀಸಲಾತಿ ಅಗತ್ಯ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಆಶಿಸ್ತಾ ಈ ಪಾಡ್ಕಾಸ್ಟನ್ನು ಮುಗಿಸೋಣ. ಧನ್ಯವಾದಗಳು.